ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳೆಲ್ಲ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನೆಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನೆಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ
ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಬೆಳಗಿನ ನಮಸ್ಕಾರಗಳು ಸಹೋದರರೇ ಮತ್ತು ಸ್ನೇಹಿತರೆ. ಬೆಳಗಿನ ನಮಸ್ಕಾರಗಳು ಸಹೋದರಿಯರೇ ಮತ್ತು ಸ್ನೇಹಿತರೆ. ಈ ಸಮಯದಲ್ಲಿ ನಿಮ್ಮೆಲ್ಲರ ನೋಡಕ್ಕೆ ಬಹಳ ಸಂತೋಷವಾಗಿದ್ದೀನಿ. ದೇವರಿಗೆ ಬಹಳ ಕೃತಜ್ಞತೆ ಹೇಳ್ತೀನಿ, ನಮ್ಮನ್ನ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ನಿಮ್ಮೆಲ್ಲರೂ ಕೂಡ ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ಒಂದು ವಚನದ ಮೂಲಕ ನಾವು ಪ್ರಾರಂಭ ಮಾಡೋಣ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 1-4 ವಚನಗಳು. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ. ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಸಹೋದರರೇ, ಸಮಯದಲ್ಲಿ ನಾವು ನೋಡಿದ್ವಿ, ನಾವು ನಮ್ಮ ಸ್ವ ಇಚ್ಛೆಯಿಂದ ನಡ್ಕೋಬಾರ್ದು ಅಂತ ದೇವರು ಎದುರು ನೋಡ್ತಾ ಇದ್ದಾರೆ. ನಮ್ಮ ಆಲೋಚನೆಗಳೆಲ್ಲ ನಮಗೆ ಅದು ಸರಿ ಅನಿಸ್ಬೋದು. ಅದು ದೇವರು ನಮ್ಮನ್ನ ಹೃದಯ ನೋಡಿ ಯಾವಾಗ ದೇವರು ನಮ್ಮನ್ನ ಗೈಡ್ ಮಾಡ್ತಾರೋ, ಯಾವಾಗ ನಮ್ಮನ್ನ ದೇವರು ನಡೆಸ್ತಾರೋ ಆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ಒಂದು ಕೋವಿಡ್ ಸಮಯದಲ್ಲಿ ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸಿದ್ದಾರೆ. ಎಲ್ಲಾ ಸಮಯದಲ್ಲಿ ನಮ್ಮ ಜೊತೆಲಿದ್ದು ದೇವರ ಆರಾಧನೆ ಆಗಲಿ, ದೇವರಿಗೆ ಒಂದೊಂದು ಸಂಬಂಧ ಬೆಳೆಸೋದ್ರಲ್ಲಾಗಲಿ ನಮ್ಮನ್ನು ಬಹಳ ಶಕ್ತಿಶಾಲಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂದೆ ಕೂಡ ನಡೆಸ್ತಾರೆ. ಸಹೋದರಿ ಭಯಪಡಬೇಡಿ. ನಮ್ಮ ಆಲೋಚನೆ ತರ ನಡ್ಕೊಳ್ಬಾರ್ದು. ನಾವು ದೇವರ ಆಲೋಚನೆ ಪ್ರಕಾರ ನಡ್ಕೊಂಡು ಈ ಒಂದು ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಗುರುಸಂಪದರ ಮೂಲಕ ದೇವರು ಇವತ್ತು ಅದ್ಭುತ ಸಂದೇಶ ಹೇಳ್ಕೊಡ್ತಾ ಇದ್ದಾರೆ. ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ಈ ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರಗಳಪ್ಪ. ತಂದೆ ದೇವರೇ, ನಿನ್ನ ವಾಕ್ಯಗಳಿಂದ ನಮ್ಮನ್ನ ಮುಂಜಾನೆಯಲ್ಲಿ ತಂದೆ ದೇವರೇ ನಿಮ್ಮ ವಾಕ್ಯಗಳನ್ನ ಕೇಳೋದಕ್ಕೆ ನಮ್ಮ ಹೃದಯಗಳನ್ನ ತಯಾರುಪಡಿಸ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ ದೇವರೇ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. ದೇವರೇ, ನಾವೆಲ್ಲರೂ ಎಲ್ಲೆಲ್ಲಿದ್ದೀವೋ ಸ್ವಾಮಿ, ಎಲ್ಲರೂ ಕೂಡ ಕರ್ತೇವೆ ವಾಕ್ಯಗಳನ್ನ ಗಮನ ಕೊಟ್ಟು ಕತೆ ನೀವು ಏನ್ ನಮ್ಗೆ ತಿಳಿಸ್ತೀರಾ ಸ್ವಾಮಿ, ಅದನ್ನ ನಾವು ಬಹಳ
ಹೃದಯಕ್ಕೆ ತಗೊಂಡು ನಾವು ನಮ್ಮ ಜೀವನದಲ್ಲಿ ಹಾಕೊಂಡು ನಡೆಯೋದಕ್ಕೆ ನಮ್ಮನ್ನು ಆಶೀರ್ವದಿಸು ಸ್ವಾಮಿ. ಮನುಷ್ಯನ ನಡತೆ ಎಲ್ಲ ಸ್ವಂತ ದೃಷ್ಟಿಗೆ ಸರಿಯಾಗಿದ್ದಾದ್ರೆ ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವವನು ಅಂತ ನಿನ್ನ ವಾಕ್ಯಗಳಿಂದ ಹೇಳ್ತೀರ ಸ್ವಾಮಿ. ತಕ್ಕ ಉತ್ತರ ಕೊಡುವ ಶಕ್ತಿ ನಿಮ್ಮಿಂದ ಮಾತ್ರ ಆಗುತ್ತೆ ಕರ್ತನ ದೇವ್ರೆ. ನಮ್ಮ ಜೀವನದಲ್ಲಿ ನಮ್ಗೆ ಏನೆಲ್ಲ ನಡಿಬೇಕಾಗಿದೆಯೋ ಅದು ನೀನು ಮಾತ್ರ ಕರ್ತನೆ ಸ್ವಾಮಿ, ಅದು ನಡೆಸೋದಕ್ಕೆ ಸಾಧ್ಯವಾಗಿದೆ ಸ್ವಾಮಿ. ನಾವು ಏನೇ ಯೋಚನೆಗಳು ಮಾಡಿದ್ರು ಅದೆಲ್ಲ ತತ್ಕಾಲಕ್ಕೆ ಸ್ವಾಮಿ. ಇನ್ನೇ ಯೋಚನೆಗಳು ಮಾತ್ರ ನಮ್ಮ ಜೀವನದಲ್ಲಿ ನೆರವೇರುತ್ತೆ ತಂದೆ ದೇವರೇ. ನನ್ನ ಕಾರ್ಯಭಾರ ನಿನಗೆ ವಹಿಸಿದರೆ ನಾನು ಎಲ್ಲ ರೀತಿಯಿಂದ ಸಫಲವಾಗ್ತೀನಿ ಅಂತ ನಿನ್ನ ವಾಕ್ಯಗಳಿಂದ ನಮಗೆ ವಾಗ್ದಾನ ಮಾಡಿದ್ಯಾ ಈ ಮುಂಜಾನೆಯಲ್ಲಿ ಸ್ವಾಮಿ. ನಿನಗೆ ಬಹಳ ಸ್ತೋತ್ರಗಳು ಸಲ್ಲಿಸ್ತೀನಿ. ನಮ್ಮೆಲ್ಲರನ್ನೂ ನಿನ್ನ ಕರೆಗಳಲ್ಲಿ ಒಪ್ಕೊಳ್ತೀನಿ ಸ್ವಾಮಿ. ನಮ್ಮ ಹೃದಯಗಳನ್ನು ನೀನು ಪರೀಕ್ಷಿಸಿ ನಮ್ಮ ಹೃದಯಗಳಿಗೆ ತಕ್ಕ ಉತ್ತರವನ್ನು ನೀನು ಈ ಮುಂಜಾನೆಯಲ್ಲಿ ನಮ್ಗೆ ನಡೆಸಬೇಕಂತ ಬೇಡಿ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ ಸ್ವಾಮಿ. ಆಮೆನ್. ನಾವು ಇಲ್ಲಿ ಯಾತ್ರಿಕರು ಚೀಯೋನಿಗೆ ಹೋಗ್ಬೇಕು. ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡೆವು. ಯಾತ್ರೆ ಉತ್ತವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡೆವು. ಆಗ ಯೇಸುವ ನೋಡಿ ಮಹಾನಂದದಿಂದ ಹಾಡೆವು. ನಮಸ್ಕಾರ ಪ್ರೀತಿಯ ಸಹೋದರ ಸಹೋದರರೇ ಮತ್ತು ಸ್ನೇಹಿತರೆ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಹೊರಗೆ ಸ್ವಲ್ಪ ತಣ್ಣಗಿದ್ದರೂ ಸ್ವಲ್ಪ ಅಲ್ಲಲ್ಲಿ ಮಳೆನೂ ಬೀಳ್ತಾ ಇದೆ. ಆದರೂ ನೀವೆಲ್ಲರೂ ದೇವರನ್ನು ಆರಾಧಿಸೋದಕ್ಕೆ ಬಂದಿರೋದು ತುಂಬಾ ಸಂತೋಷದ ವಿಷಯ. ಈ ದಿನವೂ ದೇವರ ಆರಾಧನೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನಾವು ಕಳೆದ ವಾರಗಳಿಂದ ಹಿಂದೆ ನಾವು ದೇವರು ನಿಶ್ಶಬ್ದವಾಗಿದ್ದಾಗ ಅಂತ ಶ್ರೇಣಿಯಲ್ಲಿ ಅನೇಕ ವಿಷಯಗಳನ್ನ ಕಲಿತಾ ಬರ್ತಾ ಇದೀವಿ. ಈ ದಿನ ನಾವು ಪವರ್ ಇನ್ ಪೇನ್, ಯಾತನೆಯಲ್ಲಿಯೂ ಒಂದು ಎಂತ ಬಲವಿದೆ, ಎಂತ ಒಂದು ಸಾಮರ್ಥ್ಯವಿದೆ, ಎಂತ ಒಂದು ಒಳ್ಳೆಯದಾಗಬಹುದು ಎಂಬ ವಿಷಯವನ್ನ ಕಲಿಯಲಿದ್ದೇವೆ. ಈ ಮತ್ತೊಮ್ಮೆ ನಾನು ನಿಮಗೆ ಹೇಳಲಿದ್ದೇನೆ, ಈ ಒಂದು ಕೊರೋನಾದ ಭೀಕರವು ಹೆಚ್ಚು ಕಡಿಮೆ ಆಗ್ತಾ ಇದೆ. ಸದ್ಯಕ್ಕೆ ದೇವರ ಕೃಪೆಯಿಂದ ಕಡಿಮೆ ಆಗ್ತಾ ಇದೆ. ಆದರೂ ನಾವು ಮುಂಜಾಗ್ರತೆಯನ್ನು ವಹಿಸ್ತಾ ಇರಬೇಕು. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಮಾಸ್ಕ್ ಅನ್ನು ಧರಿಸೋದನ್ನ ಮರೆಯೋದು ಬೇಡ, ಕೈ ತೊಳೆಯೋದನ್ನ ಮರೆಯೋದು ಬೇಡ. ಸಾಮಾಜಿಕ ಅಂತರನ್ನು ಸಹ ನಾವು ಕಾಯ್ತೋಣ. ಎಲ್ಲೆಲ್ಲಿ ಜನ ಸಂಗ್ರಹಣೆ ಇದೆಯೋ ಅಲ್ಲಿ ನಾವು ಹೋಗೋದಿಕ್ಕೆ ಹೋಗಬಾರದಂತೆ ತಡೆಯೋದಕ್ಕೆ ಅವಕಾಶವಿದ್ದರೆ ದಯವಿಟ್ಟು ಅಲ್ಲಿ ಹೋಗಬೇಡಿರಿ. ದಯವಿಟ್ಟು ನಾವು ಈ ಒಂದು ಸಮಯವು ನಾವು ಜೀವಂತವಾಗಿ ಆರೋಗ್ಯವಾಗಿ ಉಳಿಯುವ ಸಮಯವಾಗಿದೆ. ದೇವರು ಖಂಡಿತವಾಗಿ ಈ ಒಂದು ಸಮಯದಲ್ಲೂ ಅನೇಕ ವಿಷಯಗಳನ್ನ ನಮಗೆ ಕಲಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಮುಂಜಾಗ್ರತೆಯನ್ನ ನೀವು ಮರೆಯಬೇಡಿರಿ. ಮತ್ತು ವ್ಯಾಕ್ಸಿನೇಷನ್, ನಮಗೆ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಸುಮಾರು
ಜನ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ತಿಳಿಸ್ತಾ ಬರ್ತಾ ಇದ್ದಾರೆ. ನನ್ನ ಒಂದು ಅನಿಸಿಕೆ ಏನಂದ್ರೆ, ಆ ವ್ಯಾಕ್ಸಿನ್ ಇಂದ ನಮಗೆ ಸಂಪೂರ್ಣ ಒಂದು ರೋಗ ನಿರೋಧಕ ಶಕ್ತಿ ಸಿಗದಿದ್ದರೂ ಖಂಡಿತವಾಗಿಯೂ ಹೆಚ್ಚಿನ ಪಟ್ಟು ಅದು ನಮ್ಮನ್ನ ಕಾಪಾಡಬಲ್ಲ ಒಂದು ಅವಕಾಶವಿದೆ. ಅದಕ್ಕೋಸ್ಕರ ನನ್ನ ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ವ್ಯಾಕ್ಸಿನೇಷನ್ ತಗೊಳ್ಳಿ. ಅದರಿಂದ ನಾವು ದೇವರ ಕೃಪೆಯಿಂದ, ಕೊನೆಗೂ ಎಲ್ಲದಕ್ಕಿಂತ ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ದೇವರ ಕೃಪೆ ನಮ್ಮನ್ನು ಕಾಪಾಡುತ್ತದೆ. ಮತ್ತು ಈ ದಿನ ನಾವು ಈ ಒಂದು ಸಂದೇಶ ಕೇಳಕ್ ಮುಂಚೆ ಒಂದು ಕಿರು ನಗೆ ಇತ್ತೀಚೆಗೆ ನಾನು ವಾಟ್ಸಪ್ ಅಲ್ಲಿ ನೋಡಿದ್ದು. ಯಾರೋ ಹೇಳಿದ್ರಂತೆ, 3ನೇ ಅಲೆ ಬರುತ್ತೆ, 3ನೇ ಅಲೆಯಿಂದ ಬರುತ್ತಲ್ವಾ, ಹಾಗಿದ್ದರೆ ಯಾಕೆ ಲಾಕ್ ಡೌನ್ ನ ಅವ್ರನ್ನು ತೆರವುಗೊಂಡಿದ್ದಾರೆ, ಅದನ್ನ ಹಂಗೆ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಲಾಕ್ ಡೌನ್ ತೆರವುಗೊಳಿಸ್ಲಿಲ್ಲ ಅಂದ್ರೆ 3ನೇ ಅಲೆ ಹೆಂಗ್ ಬರುತ್ತೆ ಅಂತ ಒಂದು ಹಾಸ್ಯ ಇದೆ. ಓಕೆ, ಸೊ ಈ ದಿನ ನಾವು ಒಂದು ಸಂದೇಶ ಕೇಳೋಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಮುಂದುವರಿಸೋಣ. ಪರಲೋಕದ ತಂದೆಯಪ್ಪ ಸ್ವಾಮಿ, ಒಂದು ಅದ್ಭುತವಾದ ಭಾನುವಾರದ ದಿನದಲ್ಲಿ ನಾವೆಲ್ಲರೂ ನಿಮ್ಮ ಒಂದು ವಾಕ್ಯವನ್ನು ಕೇಳುವ ಒಂದು ಕಾತುರದಿಂದ ಬಂದಿದ್ದೇವೆ. ನಾನು ಸಹ ತಂದೆ ನಿಮ್ಮ ಒಂದು ಸಂದೇಶನ ಕೇಳಬೇಕಂತ ನಿಂತಿದ್ದೇನೆ ತಂದೆ. ಅಪ್ಪ ಸ್ವಾಮಿ, ನೀವು ನಿಮ್ಮ ಪವಿತ್ರಾತ್ಮನ ಮುಖಾಂತರವಾಗಿ ನನ್ನ ಮೂಲಕ ಮಾತಾಡಬೇಕಂತ ವಿನಂತಿಸುತ್ತೇನೆ ತಂದೆ. ಅಪ್ಪ ಸ್ವಾಮಿ, ಯೋಗ್ಯನು ನಾನಲ್ಲ ತಂದೆಯೇ, ಪಾಪಿಯು ನಾನು, ಬಲಹೀನನು ನಾನು ತಂದೆ. ಅಪ್ಪ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿಮ್ಮ ವಚನದ ಮುಖಾಂತರ, ಪವಿತ್ರಾತ್ಮನ ಪ್ರೇರಣೆ ಮುಖಾಂತರ ನಿಮ್ಮ ವಾಕ್ಯವನ್ನು ಹೇಳುವುದಕ್ಕೆ ಸಹಾಯ ಮಾಡಿರಿ. ಮತ್ತು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರನ್ನು ಸಹ ತಂದೆ ನೀವು ಆಶೀರ್ವದಿಸಿ, ಪವಿತ್ರಾತ್ಮನ ಸಹಾಯದಿಂದ ನೀವು ಈ ವಾಕ್ಯಗಳನ್ನು ಯಾವ ರೀತಿ ಅವರ ಅರ್ಥೈಸಿಕೊಳ್ಳಬೇಕಂತ ಬಯಸುತ್ತೀರೋ ಆ ರೀತಿ ಅವರು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಸಹಾಯ ಮಾಡಿರಿ ತಂದೆ. ಈ ಒಂದು ಸಮಯವನ್ನು ನಿಮ್ಮ ಕೈಲಿ ಒಪ್ಪಿಸಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಯಾತನೆ, ದುಃಖ, ನೋವು ಇವುಗಳಿಗೆ ನಾವು ಹೊಸಬರಲ್ಲ. ನಮ್ಮ ಒಂದು ದೇಶವೇ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಹೇಳ್ತೀವಿ, ಇನ್ನೇನು ಬೆಳೆದು ಬರುತ್ತಿರುವ ದೇಶವಾಗಿದೆ. ನಮ್ಮ ಬಾಲ್ಯದಿಂದಲೂ ಅನೇಕ ನೋವು ಯಾತನೆಗಳನ್ನ ನಾವು ಅನುಭವಿಸಿ ಬರ್ತಾನೆ ಇದ್ದೀವಿ. ಅನೇಕ ನೋವನ್ನ ಯಾತನೆಗಳನ್ನು ಅನುಭವಿಸಿ ಜಯಿಸಿನೂ ಬಂದವರು ಸುಮಾರು ಜನ ಇದ್ದಾರೆ. ಈಗಲೂ ಸಹ ಅನೇಕ ಯಾತನೆಗೆ ಒಳಗಾದವರು ಸಹ ಸುಮಾರು ಜನ ಇದ್ದೀವಿ. ಆದ ಕಾರಣ ಈ ಒಂದು ಸಮಯದಲ್ಲಿ ಈ ಯಾತನೆಗಳು ನಮಗೆ ಬೇಸರ ಮತ್ತು ದುಃಖ, ಸಂಕಟ ಇವುಗಳು ಬಂದಾಗ ಅನೇಕ ರೀತಿಯಲ್ಲಿ ನಮಗೆ ಕೋಪಗೊಳ್ಳಬಹುದು ಅಥವಾ ಅನೇಕ ರೀತಿಯಾದ ಭಾವನೆಗಳು ನಮಗೆ ಬರಬಹುದು. ಆದರೆ ಈ ದಿನ ಆ ನೋವಿನಲ್ಲೂ ಒಂದು ಅದ್ಭುತವಾದ ಬಲವಿದೆ. There is a great power in pain ಅಂತ ನಾವಿಲ್ಲಿ ಕಲಿಯಲಿದ್ದೇವೆ. ಈ ಒಂದು ನೋವಿನ ಬಗ್ಗೆ ನಾನು ವಿಚಾರ ಮಾಡುತ್ತಿರುವಾಗ ಅದು ಬೇರೆಯವರ ನೋವಿರಲಿ, ನಮ್ಮ ನೋವಿರಲಿ, ನಮ್ಮ ಕಣ್ಣೆದುರು ನಾವು ನೋಡಬಹುದಾದ ನೋವಿರಲಿ, ಎಲ್ಲೋ ನಡೆಯುವ ನೋವು ಬಗ್ಗೆ ಕೇಳುವವರಾಗಿರಲಿ, ನನಗೆ ಅನಿಸ್ತದೆ ಪ್ರತಿ ನೋವು ನಮ್ಮನ್ನು ವೈಯಕ್ತಿಕವಾಗಿ ಇನ್ನಷ್ಟು ಉತ್ತಮರಾಗಿ, ಇನ್ನಷ್ಟು ಒಳ್ಳೆಯವರಾಗಿ, ಇನ್ನಷ್ಟು ಪರಿಶುದ್ಧರಾಗಿ, ಇನ್ನಷ್ಟು ಬಲಿಷ್ಠರಾಗಿ ಮಾಡಬಲ್ಲ ಬಲವಿದೆ ಅಂತ ನಾನು ನಂಬುತ್ತೇನೆ. ಸೊ ನಾವು ಅನುಭವಿಸುವ ನೋವು ಮತ್ತು ಎಲ್ಲಾ ಕಡೆ ನೋಡುವ ಕೇಳುವ ನೋವಿಗೂ ಒಂದು ದೊಡ್ಡ ಉದ್ದೇಶ ಏನಂದ್ರೆ ನನಗನಿಸ್ತದೆ ಅದು ನನ್ನನ್ನು ಇನ್ನಷ್ಟು ಉತ್ತಮಗೊಳಿಸಲು ಒಂದು ಪ್ರಯತ್ನವಾಗಿದೆ, ಅದು ಅವಕಾಶವಾಗಿದೆ. ಅದೇ ರೀತಿ ನಾನು ನಿಮಗೆ ಹೇಳ್ತೀನಿ, ಈ ದಿನ ನಾವು ಕೇಳುವ ವಿಷಯವೆಲ್ಲವೂ ನೀವು ಕೇಳುವಾಗ ನಿಮ್ಮನ್ನು ನೀವು ಕೇಳಿ, ನಾನು ಇದರಲ್ಲಿ ಯಾವ ರೀತಿ ಇದನ್ನು ಉಪಯೋಗಿಸಿಕೊಂಡು ಸದುಪಯೋಗ ಮಾಡಿಕೊಂಡು ಇದರಿಂದ ನಾನು ಇನ್ನಷ್ಟು ಉನ್ನತನಾಗಬಲ್ಲೆನು ಎಂಬುದನ್ನು ನಾವು ಕಲಿಯೋಣ. ಈ ದಿನ 4 ನೋವುಗಳ ಬಗ್ಗೆ ಕಲಿಯಲಿದ್ದೇವೆ. ನೋವಿನಲ್ಲಿ ಬಲವಿದೆ. ಮೊದಲನೇವು ಬೇರೆಯವರ ನೋವಿನಲ್ಲೂ ಬಲವಿದೆ. ಎರಡನೇದು ನನ್ನ ನೋವಿನಲ್ಲಿ ಬಲವಿದೆ. ಕ್ರಿಸ್ತನ ನೋವಿನಲ್ಲಿ ಬಲವಿದೆ. 4ನೇದು ನರಕದ ನೋವಿನಿಂದ ಬಲವಿದೆ. ಈ ಯಾತನೆ, ನೋವು ಅನ್ನೋದು ಬೇರೆಯವರ ಯಾತನೆ ಇರಲಿ, ನನ್ನ ಯಾತನೆಯಲ್ಲಿ ಕ್ರಿಸ್ತನ ಯಾತನೆ ಮತ್ತು ನರಕದ ಯಾತನೆ, ಇವೆಲ್ಲದರಲ್ಲೂ ಅನೇಕ ವಿಷಯಗಳು ಒಳ್ಳೆಯದಾಗಬಹುದಾಗಿದೆ. ಆದರೆ ಯಾವ ರೀತಿ ಅಂತ ಇದನ್ನ ನೋಡೋಣ. ಸೊ ಮೊದಲನಾಗಿ ನಾವು ಪ್ರಸಂಗಿ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರಸಂಗಿ ಬರೀತಾರೆ 22ನೇ ವಚನದಿಂದ, ಲೋಕದಲ್ಲಿ ಮನುಷ್ಯನ ಹೃದಯಪೂರ್ವಕವಾಗಿ ಪಡೆದ ಪ್ರಯಾಸದಿಂದ ಅವನಿಗೆ ಲಾಭವೇನು? ಅವನ ದಿನಗಳೆಲ್ಲ ವ್ಯಸನಮಯವೇ,
ಅವನ ಕೆಲಸವು ತೊಂದರೆಯೇ, ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ, ಇದು ವ್ಯರ್ಥ. ಜ್ಞಾನಿಯಾದ ಅರಸನಾದ ಸೊಲೊಮನ್ ಹೇಳುತ್ತಾನೆ, ಎಲ್ಲವೂ ವ್ಯರ್ಥ, ನೋವು ಮನುಷ್ಯನಿಗೆ ಯಾವ ರೀತಿಯಾದ ಒಂದು ರೆಸ್ಟ್ ಅಂತ ಹೇಳ್ತೇವಲ್ಲ, ಈ ವಚನದಲ್ಲಿ ಅವರು ಹೇಳುತ್ತಾರೆ, ರಾತ್ರಿಯಲ್ಲಿ ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ, ಒಂದು ಸಮಾಧಾನವಿಲ್ಲದಾಗಿದೆ. ಸೊ ಇದು ಈ ಒಂದು ಶತಮಾನಕ್ಕೆ ಅನ್ವಯಿಸುವ ಯಾತನೆ ಅಲ್ಲ. ಈ ದಿನ ಸಹೋದರರೇ, ನೀನು ಅನುಭವಿಸುತ್ತಿರುವ ದುಃಖ, ನೋವು, ಯಾತನೆ ಈ ಶತಮಾನಕ್ಕೆ ಅಥವಾ ಈ ಒಂದು ಸಂತತಿಗೆ ಅನ್ವಯಿಸುವುದಲ್ಲ ಮಾತ್ರವಲ್ಲ, ಇದು ಆದಾದಿ ಕಾಲದಿಂದ ಮನುಷ್ಯನ ಜೊತೆಲೇ ಬಂದಿರುವುದಾಗಿರುತ್ತದೆ. ಮೊದಲನೇದು ಬೇರೆಯವರ ನೋವು. ಈ ದಿನ ನಾವು ನೋಡುತ್ತೇವೆ, ಅನೇಕ ವಿಧವಾದ ಯಾತನೆಯಲ್ಲಿ ಜನರು ಹೋಗೋದು ನೋಡ್ತೀವಿ. ಅದು ಒಂದು ಶಾರೀರಿಕವಾದ ಯಾತನೆ ಇರಬಹುದು, ಯಾವುದೋ ನೋವು, ರೋಗ ಏನೋ ಒಂದು ಇರಬಹುದು, ಅಥವಾ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾದ ನೋವುಗಳು, ಮತ್ತು ಹಣಕಾಸಿನ ನೋವುಗಳು, ಆತ್ಮಿಕ ನೋವುಗಳು, ಇದರಲ್ಲೂ ಸಾಮಾನ್ಯವಾಗಿ ನಾವು ಬೇರೆ ಜನರಲ್ಲಿ ನೋಡುತ್ತೇವೆ. ಅದನ್ನು ನೋಡುವಾಗ ಅನೇಕ ವಿಶೇಷವಾಗಿ ಹಣಕಾಸಿನ ಇದು ತೊಂದರೆಯಲ್ಲಿದ್ದಾರೆ, ಅವರೊಬ್ಬರು ಕಷ್ಟದಲ್ಲಿದ್ದಾರೆ, ಶಾರೀರಿಕವಾದ ಅವರ ಕೊರತೆಗಳು ಈಡೇರುತ್ತಿಲ್ಲ. ಅದರಿಂದ ನಾವೇನು ಕಲಿಯಬಹುದು? ನನಗನ್ನಿಸ್ತದೆ, ಯಾಕೋಬನು ಹೇಳುತ್ತಾನೆ, ಯಾರಾದರೂ ಹಸಿವಿನಲ್ಲಿದ್ದರೆ, ಯಾರಿಗೂ ಊಟವಿಲ್ಲದಿದ್ದರೆ, ಹೋಗು, ನಾನು ನಿನಗೋಸ್ಕರ ಪ್ರಾರ್ಥಿಸುತ್ತೇನೆ, ನಾನು ನಿನಗೋಸ್ಕರ ದೇವರಲ್ಲಿ ಬೇಡಿಕೊಳ್ಳುತ್ತಾನೆ, ಅದನ್ನು ಆಶೀರ್ವದಿಸ್ತಾನೆ ಅಂತ ಹೇಳೋದನ್ನು ಬಿಟ್ಟು ಆತನಿಗೆ ನೀನೇನಾದ್ರೂ ಕೊಡು ಅಂತ ಹೇಳುತ್ತಾರೆ. ಮೊದಲನೇ ವಿಷಯ, ಬೇರೆಯವರ ನೋವಿನಲ್ಲಿ ನಾನು ಕರ್ತನಂತೆ ನಿಸ್ವಾರ್ಥಿಯಾಗಿ ಆಗುವುದಕ್ಕೆ, ಕರ್ತನಂತೆ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಒಂದು ಅವಕಾಶ. ಯೇಸು ಹೇಳ್ತಾರೆ, ಈ 10 ಆಜ್ಞೆಗಳನ್ನ 2 ಇದರಲ್ಲಿ ಹೇಳುವಾಗ, ಮೊದಲನೇದಾಗಿ ನಿನ್ನ ಕರ್ತನಾದ ದೇವರನ್ನು ಪೂರ್ಣ ಹೃದಯದಿಂದಲೂ, ಮನಸ್ಸಿನಿಂದಲೂ, ಬಲದಿಂದಲೂ, ಆತ್ಮದಿಂದಲೂ ಪ್ರೀತಿಸು. 2ನೇದಾಗಿ ನಿನ್ನ ನೆರೆಯವರನ್ನು ನಿನ್ನ ಹಾಗೆ ಪ್ರೀತಿಸು. ನನಗೆ ಅನಿಸ್ತದೆ, ಬೇರೆಯವರನ್ನು ನೋವಿನಲ್ಲಿ ನೋಡುವಾಗ ಈ 2 ಅಂಶಗಳು ನಾವು ಮಾಡೋದಕ್ಕೆ ಅವಕಾಶವಾಗಿದೆ. ಮೊದಲನೇದಾಗಿ, ಅವರಲ್ಲಿ ನೋವುಗಳನ್ನು ನೋಡುವಾಗ ಅದರ ಬಗ್ಗೆ ಸಂತೋಷ ಪಡಬಾರದು. ಆದ್ರೆ ನಮ್ಮ ಜೀವನದಲ್ಲಿ, ಅಯ್ಯೋ ದೇವರೇ, ನನ್ನನ್ನು ಎಷ್ಟರ ಮಟ್ಟಿಗೆ ನೀನು ಬಲವಂತವಾಗಿ ಇಟ್ಟಿದ್ದಾನೆ, ಯಾವ ರೀತಿ ನಮ್ಮನ್ನು ಇಟ್ಟಿದ್ದಾರೆ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡೋ ಒಂದು ಅವಕಾಶವಾಗಿದೆ. ಪ್ರತಿ ನೋವು ನಮ್ಮನ್ನು ದೇವರ ಹತ್ತಿರ ಕರ್ಕೊಂಡು ಬರೋದಕ್ಕೂ, ನಾವು ಕೃತಜ್ಞತೆಯಲ್ಲಿ ಬೆಳೆಯೋದಕ್ಕೂ, ನಾವು ಒಬ್ಬರೊಬ್ಬರಲ್ಲಿರುವ ಸಂಬಂಧದಲ್ಲಿ ಬೇರೊಬ್ಬರನ್ನ ಪ್ರೀತಿಸುವುದಲ್ಲಿ ಬೆಳೆಯೋದಕ್ಕೂ ಅದ್ಭುತವಾದ ಅವಕಾಶವಾಗಿದೆ. ಬೇರೆಯವರ ನೋವು. ಒಂದು ವಚನ ನೋಡೋಣ, ಎಫೆಸದವರು 5ನೇ ಅಧ್ಯಾಯ 15ರಿಂದ 17. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ದಿನಗಳು ಕೆಟ್ಟುಗಳಾಗಿರುವುದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಉಪಯೋಗಿಸಿಕೊಳ್ಳಿರಿ. ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಕಳೆದ ಕೆಲವು ತಿಂಗಳು ನಮ್ಮ ಕುಟುಂಬಕ್ಕೆ ಎಂದೂ ಕಾಣದಂತ ಒಂದು ಯಾತನೆ, ಎಂದೂ ಕಾಣದಂತ, ಹೇಳಲಾರದಂತ ನೋವು, ದುಃಖ ತುಂಬಿದ ತಿಂಗಳುಗಳಾಗಿದ್ದವು. ಮೇ ತಿಂಗಳಲ್ಲಿ ನನ್ನ ತುಂಬಾ ಪ್ರೀತಿಯ ಸಹೋದರನಾದ ನನ್ನ ಸಹೋದರ ಹ್ಯಾರಿ, ಅವನ ಹೆಂಡತಿ ಸುಗ್ನಾನು ಕಳೆದುಕೊಂಡ ತುಂಬಾ ಅಪಾರವಾದ ನೋವಿನ ಸಂಕಟದ ತಿಂಗಳದು. ಊಹಿಸಲಾರದಂತ ಒಂದು ನೋವು. ಯಾವತ್ತೂ ನಾವು ಊಹಿಸಿಕೊಂಡಿಲ್ಲ, ಯಾವತ್ತೂ ಈ ರೀತಿ ಅಂದ್ಕೊಂಡಿಲ್ಲ. ಅವನ ಅನಾಹುತ ನಮ್ಮ ಜೀವನದಲ್ಲಿ ನಡೆಯುತ್ತಂತ ಎದುರು ನೋಡಿಲ್ಲ. ತುಂಬಾ ಸಂತೋಷಭರಿತವಾದ ಆ ಸುಗುಣನನ್ನು ICUನಲ್ಲಿ ಅಷ್ಟು ದಿನ ನೋಡೋದು ತಾಳಲಾರದಂತ ಒಂದು ಕಷ್ಟವಾಗಿತ್ತು. ಅವರಿಗೆ ಮಾತಾಡಕ್ಕಾಗ್ತಾ ಇರಲಿಲ್ಲ, ಊಟ ಮಾಡಕ್ಕಾಗ್ತಾ ಇರಲಿಲ್ಲ. ಅವರು ತುಂಬಾ ಕಷ್ಟ ಪಡ್ತಾ ಇದ್ರು. ಒಂದು ದಿನ ಅವರ ಮರಣಕ್ಕೆ 1-2 ದಿನದ ಹಿಂದೆ ನಾನು ಫೋನಲ್ಲಿ ಸುಮಾರು ಹೊತ್ತು ಅವರ ಜೊತೆಲಿ ಹಾಡನ್ನು ಹಾಡಿ ಪ್ರಾರ್ಥನೆ ಮಾಡಿದೆವು, ಇಬ್ಬರು ಒಟ್ಟಾಗಿ. ಅದರಲ್ಲಿ ನಾನು ಹಾಡು ಹಾಡುತ್ತಿರುವಾಗ ಆ ಹಾಡಿನ ಮಧ್ಯದಲ್ಲಿ ಅವರಿಗೆ ಫುಲ್ ಆಕ್ಸಿಜನ್ ಹಾಕಿ ಬಂದ್ ಮಾಡಿಬಿಟ್ಟಿದ್ರು. ಆದರೂ ಅದರ ಮಧ್ಯದಲ್ಲೂ ಸ್ವಲ್ಪ ಸಣ್ಣದಾದ ಒಂದು ಧ್ವನಿಯಲ್ಲಿ
ಅವರು ಹಾಡುವುದನ್ನು ಕೇಳಿದನು. ಕಷ್ಟ ಬಿದ್ದೆ ಅವರ ಮಾತಿಗೆ, ನನ್ನ ಪ್ರಾರ್ಥನೆಗೆ ಆಮೇನೆಂದು, ಅವರ ಪ್ರಾರ್ಥನೆಯಲ್ಲಿ ದೇವರಿಗೆ ನಿಮಗೆ ಸ್ತೋತ್ರವಾಗಲಿ ಎಂದು ಈ ರೀತಿಯಾಗಿ ಆ ಒಂದು ಮಾತನ್ನು ನನ್ನ ಕೇಳಿದೆ. ತುಂಬಾ ಯಾತನೆಯ ಒಂದು ಸಮಯ, ತುಂಬಾ ಒಂದು ಯಾತನೆಯಲ್ಲಿದ್ದರು ನನ್ನ ಸಹೋದರನ ಹೆಂಡತಿ. ಆ ಒಂದು ಸಮಯದಲ್ಲಿ ಈ ವಚನ ನನಗೆ ನೆನಪಾಯಿತು. ವಿನ್ಸೆಂಟ್, ದೇವರು ನಿನಗೆ ಸಂಪೂರ್ಣ ಬಲವನ್ನು ಈ ದಿನ ನೀಡಿದ್ದಾರೆ. ಎಷ್ಟರ ಮಟ್ಟಿಗೆ ದೇವರನ್ನ ಸ್ತುತಿಸುತ್ತಿದ್ದೀಯಾ? ದೇವರು ನಿನಗೆ ಸಂಪೂರ್ಣ ಬಲವನ್ನು ನೀಡಿದ್ದಾರೆ ಈ ದಿನ. ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಓದುತ್ತಿದ್ದೀಯಾ? ದೇವರು ಸಂಪೂರ್ಣವಾದ ಬಲವನ್ನು ನಿನಗೆ ನೀಡಿದ್ದಾರೆ. ನೀನು ಅದನ್ನ ನಿನ್ನ ಒಂದು ಟಿವಿ ನೋಡೋದಾಗ್ಲಿ, ಅಥವಾ ಮಲ್ಕೊಂಡು ಹಗಲು ಕನಸು ಕಾಣುವುದಾಗ್ಲಿ, ಅಥವಾ ಸ್ನೇಹಿತರ ಜೊತೆಲಿ ಹರಟೆ ಹೊಡೆಯೋದಾಗ್ಲಿ ವೆಚ್ಚ ಮಾಡುತ್ತಿದೀಯಾ ಅಂತ ನನಗೆ ಒಂದು ಮಹಾನ್ ಪ್ರಕಟಣೆಯಂತೆ ನನಗೆ ತಿಳುವಳಿಕೆ ಆಯಿತು. ಸೋದರರೇ, ಬೇರೆಯವರ ಯಾತನೆ ನಮ್ಮನ್ನು ಬದಲಾಯಿಸಬೇಕು. ನಾನು ಆ ಒಂದು ಮೇ ತಿಂಗಳಲ್ಲಿ ಒಂದು ವಾರದಲ್ಲಿ ನನ್ನ ತಮ್ಮನ ಹೆಂಡತಿ, ನನ್ನ ತುಂಬಾ ಹತ್ತಿರದ, ತುಂಬಾ ನಾನು ಪ್ರೀತಿಸಿ ತುಂಬಾ ಕನಸು ಕಂಡ ಒಬ್ಬ ನಾಯಕ ಆರ್ಥರ್ 27 ವರ್ಷದಲ್ಲಿ ತೀರ್ಕೊಂಡ್ರು. ಅದು ಸಹ ತಡೆಯಕ್ಕಾಗಲ್ಲ. ಅದಾದ 2 ದಿನಕ್ಕೆ ನನ್ನ ತಂದೆಯವರು ತೀರ್ಕೊಂಡ್ರು. ಅದಾದ ಕೆಲವು ದಿನಗಳಲ್ಲಿ ನಮ್ಮ ಸೆಕ್ಟರ್ ಅಲ್ಲಿ ಅಲೆಕ್ಸ್ ಅಂತ ಒಬ್ಬ ಝೋನ್ ಲೀಡರ್ ಅವರು ತೀರ್ಕೊಂಡ್ರು. ಇವೆಲ್ಲವೂ ತಡೆಯಲಾರದಂತ ಒಂದು ನೋವನ್ನು, ಯಾತನೆಯನ್ನು ಅವರ ಪ್ರೀತಿ ಮಾಡುವ ಆ ಜನರಿಗೆ ಆಗ್ತಾ ಇತ್ತು, ಅವ್ರ ಕುಟುಂಬದವರಿಗೆ ನೋವು. ಇದರಲ್ಲಿ ಒಂದು ವಿಷಯ ನಾನೇನು ಕಲಿತೆಂದ್ರೆ, ನಾನು ಕೃತಜ್ಞತನಾಗಿರಬೇಕು. ಈ ದಿನ ನನಗೆ ನನ್ನ ಮಕ್ಕಳಾಗಲಿ ಹೆಂಡತಿಯಾಗಲಿ ದೇವರು ಕೊಟ್ಟಿದ್ದಾರೆ. ಅವ್ರನ್ನ ಯಾವಾಗ್ಲೂ ನಿಂದಿಸಿಕೊಂಡಿರದೆ ನಾನು ಅವ್ರನ್ನ ಪ್ರೀತಿಸಬೇಕು, ಅವರಲ್ಲಿ ತಾಳ್ಮೆಯಿಂದ ಇರಬೇಕಂತ ಕಲಿತೆನು. ಮತ್ತು ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡಬಾರದಂತ ಕಲಿತನು, ಮತ್ತು ದೇವರಿಗೆ ಕೃತಜ್ಞರಾಗಿರ್ಬೇಕಂತ ಕಲಿತನು. ಸೋದರಿ, ನೀವು ಸಹ ನಿಮ್ಮ ಗಂಡನಾಗ್ಲಿ, ಹೆಂಡತಿಯಾಗ್ಲಿ, ಮಕ್ಕಳನ್ನಾಗಿ ಒಂದು ಅನಾವಶ್ಯವಾಗಿ ಲೇಸಾಗಿ ಪರಿಗಣಿಸುವುದು ಬೇಡ. ಈ ದಿನ ದೇವರು ಅವನ್ನೆಲ್ಲ ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಪ್ರೀತಿಯನ್ನು ಹಂಚಿರಿ. ಅವ್ರು ಕೋಪ ಮಾಡುವಂತ, ನಿಮಗೆ ಆತುರಪಡಿಸುವಂತ ಒಂದು ವಿಷಯವನ್ನು ಹೇಳಿದರೂ ಸಹ ತಾಳ್ಮೆಯಿಂದ ಅವ್ರನ್ನ ತಿದ್ದಿರಿ. ಯಾಕಂದ್ರೆ ಈ ದಿನ ದೇವ್ರು ನಮಗೆ ಕೊಟ್ಟಿರೋದು ಅದ್ಭುತ. ಎಷ್ಟೊಂದು ಜನರು ಇದೆಲ್ಲ ಕಳ್ಕೊಂಡು ಕಷ್ಟಪಡುತ್ತಿದ್ದಾರೆ. ಸೋದರರೇ, ದಯವಿಟ್ಟು ನಿಮಗೆ ಹೇಳುತ್ತೇನೆ, ಸಂತೋಷ್ ಸಹೋದರ ನನಗೆ ಯಾವಾಗ್ಲೂ ಹೇಳ್ತಿದ್ದ, ವಿನ್ಸೆಂಟ್, ನಿಮ್ಮಪ್ಪ ಜೀವಂತವಾಗಿದ್ರೆ ಅವ್ರನ್ನ ಪ್ರೀತಿಸು, ಹೋಗಿ ಅವ್ರನ್ನ ಮೀಟ್ ಮಾಡು, ಅವರಲ್ಲಿ ಕೋಪಗೊಳ್ಳಬೇಡ ಅಂತ. ಅವ್ರು ಹೇಳ್ತಾರೆ, ನಾನು ನೋಡಿ ಈಗ ಕಳ್ಕೊಂಡಿದ್ದೀನಿ ಅಂತ. ನನಗೆ ಅವಾಗ ಅರ್ಥವಾಗಿಲ್ಲ, ಈಗ ಅದು ನನಗೆ ಮತ್ತೆ ಅರ್ಥ ಆಗ್ತಿದೆ. ನಾನು ಸಂತೋಷ್ ಮಾತು ಕೇಳಿ ಸ್ವಲ್ಪವಷ್ಟು ಬದಲಾದೆ, ಇನ್ನಷ್ಟು ಮಾಡಬಹುದಿತ್ತು. ಈಗ ನಿಮ್ಮನಿಗೆ ಹೇಳ್ತಿದ್ದೀನಿ, ವಿನಂತಿಸಿಕೊಳ್ಳುತ್ತೀನಿ ಸೋದರರೇ, ನಮಗಿರುವ ಪ್ರೀತಿ ಪಾತ್ರರಾದ ಜನ ಜೊತೆಲಿ ಇರುವಷ್ಟು ಹೆಚ್ಚಿಗೆ ಪ್ರೀತಿಸುವ ಜನರಾಗಿ ಬದಲಾವಣೆ. ಮುಂಚೆ ಹೇಳಿದ ಹಾಗೆ ಶಾರೀರಿಕವಾದ ನೋವನ್ನು ಜನರಲ್ಲಿ ನೋಡಿದಾಗ ನಾವು ನಮ್ಮಲ್ಲಿರುವುದನ್ನ ಹಂಚುವರಾಗಿರೋಣ. ಈ ಒಂದು ಕೊರೋನಾ ಸಮಯವು ತುಂಬಾ ಭೀಕರದ ಸಮಯ. ಅನೇಕರು ಕೆಲಸಗಳನ್ನು ಕಳ್ಕೊಂಡ್ರು, ಅನೇಕರ ಆದಾಯಗಳು ಕಡಿಮೆಯಾಗಿದೆ. ಈ ರೀತಿಯಾಗಿ ಅನೇಕರು ಸಣ್ಣ ಪುಟ್ಟ ಸೇವೆಯ ಯಾವುದನ್ನು ಉಳಿಸಿಕೊಂಡಿದ್ದು, ಉಳಿತಾಯ ಮಾಡಿದರೂ ಅದು ಸಹ ಖರ್ಚು ಮಾಡ್ಕೊಂಡ್ಬಿಟ್ರು ಈ ಒಂದು ಕೊರೋನಾ ಸಮಯದಲ್ಲಿ. ನನಗೆ ಅನಿಸುತ್ತದೆ, ಈ ಒಂದು ಕಾಲವು ಹಂಚಿಕೊಳ್ಳುವ ಕಾಲ. ಯಾರಿಗೆ ಮೊದಲಿನಂತೆ ಕೆಲಸಗಳು ಇನ್ನೂ ಉಳಿದಿದ್ದು, ಮೊದಲಿನಂತೆ ಸಂಬಳ ಇನ್ನೂ ಹೆಚ್ಚಾಗಿಲ್ಲ ಅಂದ್ರೂ ಅಷ್ಟರ ಮಟ್ಟಿಗೆ ಇದ್ದರೂ ಸಹ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ನಮ್ಮ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಬೇರೆಯವರಿಗೆ ಹಂಚುವರಾಗಿರೋಣ. ಅದೇ ವಚನ ಹೇಳುತ್ತದೆ ಗಲಾತ್ಯರಲ್ಲಿ 6ನೇ ಅಧ್ಯಾಯ 9ರಿಂದ 11 ನೋಡಿದರೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದ್ರೆ ನಾವು ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಕೊಯ್ಯುವೆವು. ಆದ್ರಿಂದ ಸಮಯವೀರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ವಿಶ್ವಾಸದ ಮನೆತನದವರಿಗೆ ಮಾಡೋಣ. ನನ್ನ ಸ್ವಂತ ಕೈನಿಂದ ಎಂತ ದೊಡ್ಡ ಅಕ್ಷರಗಳಲ್ಲಿ ನಾನು ನಿಮಗೆ ಬರೆದಿದ್ದೀನಿ ಅಂತ ಪೌಲನೇ ಹೇಳುತ್ತಾನೆ. ಅವಕಾಶವಿದೆ, ಇದು ಒಂದು ಹಂಚಿಕೊಳ್ಳುವ ಸಮಯವಾಗಿದೆ. ನಾವು ಒಳ್ಳೆಯದನ್ನು ಮಾಡಿದ್ರೆ ವಚನ ಹೇಳುತ್ತದೆ, ತಕ್ಕ ಸಮಯದಲ್ಲಿ ಕೊಯ್ಯುವೆವು. ನಾವು ಸತ್ತ ನಂತರ ಏನು ತಗೊಂಡೋಗಕ್ಕಾಗಲ್ಲ, ಎಲ್ಲರಿಗೂ ಗೊತ್ತು. ಆದರೆ ಹೋಗೋ ಮುಂಚೆ ಅಲ್ಲಿ ಕಳುಹಿಸಿ ಕೊಡಬಹುದು. ಸೋದರೇ, ನಮ್ಮ ಜೀವನವು ಅಲ್ಪಕಾಲವು, ಸುಗುಣ ಜೀವನವು ಅಲ್ಪಕಾಲವಾಗಿದ್ದರೂ
ಅವಳಲ್ಲಿ ನಾನು ನೋಡುತ್ತೇನೆ, ಪ್ರತಿ ದಿನವನ್ನು ಉಪಯೋಗಿಸಿದಳು, ಎಲ್ಲರಲ್ಲೂ ನಗುನಗುತ್ತಾ ಮಾತಾಡಿದಳು, ಎಲ್ಲರಿಗೂ ಸಹಾಯ ಮಾಡಿದಳು. ಅವರು ಸಭೆಯಲ್ಲಿ ಇರಲಿ, ಆ ನೆರೆಹೊರೆಯರಲ್ಲಿ ಎಲ್ಲರಿಗೂ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಿದ್ದಳು. 1-2 ವರ್ಷದ ಹಿಂದೆ ನಾನು ಆ ಕ್ರಿಸ್ಮಸ್ಗೆ ಎಲ್ಲಾ ಒಂದು ಸಣ್ಣ ಸಣ್ಣ ಸಭೆಗಳಿಗೆ ಗಿಫ್ಟ್ ಕೊಡಬೇಕಂತ ತಂದಿದ್ರೆ ಅದನ್ನ ಅವರೇ ಕುತ್ಕೊಂಡು ಖುದ್ದಾಗಿ ಎಲ್ಲ ಮಾಡಿದರು. ಇವೆಲ್ಲವೂ ಅವರು ಹೋಗೋದಕ್ಕೆ ಮುಂಚೆನೆ ಅಲ್ಲಿ ಅವರಿಗೂ ಅವರ ಆ ಖಾತೆಯಲ್ಲಿ ಐಶ್ವರ್ಯವಾಗಿ ಕೂಡಿಟ್ಟಿದ್ದಾರೆ. ಸೋದರರೇ, ನಾವು ಸಹ ಬೇರೆಯವರ ಯಾತನೆಯಿಂದ ಕಲಿಯೋಣ. ನಮಗೆ ದೇವರು ನೀಡಿರುವ ಆರೋಗ್ಯ, ದೇವರು ನೀಡಿರುವ ಜೀವನದ ಬಗ್ಗೆ ಕೃತಜ್ಞರಾಗಿರೋಣ. ಬೇರೆಯವರ ಶಾರೀರಿಕವಾಗಿ ಒಂದು ಯಾತನೆಯಲ್ಲಿದ್ದರೆ ಅದರಲ್ಲಿ ಕಲಿಯೋಣ. ನಾವು ಯಾವ ರೀತಿ ಯೇಸು ಹಾಗೆ ಸ್ವಲ್ಪ ತ್ಯಾಗಮಯದಿಂದ ಬೇರೆಯವರಿಗೆ ಕೊಡಬೇಕಂದ್ರೆ, ಎಷ್ಟು ನಮಗೆ ಕೊಟ್ಟರೋದು ಸಾಕಲ್ಲ, ಆದರೂ ಎಷ್ಟು ಇದೆಯೋ ಅದರಲ್ಲಿ ಇನ್ನೊರಿಗೆ ಕೊಟ್ಟರೆ ಅದು ದೇವರಿಗೆ ತುಂಬಾ ಮೆಚ್ಚುಗೆ ಆಗುತ್ತದೆ. ಮತ್ತು ಬೇರೆಯವರಿಗೆ ಯಾವುದೋ ಒಂದು ದುಃಖಕರ, ಇನ್ನೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಜನರು ತುಂಬಾ ಕಷ್ಟದಲ್ಲಿ ಇರುತ್ತಾರೆ. ಅವರಿಗೆ ಯಾವ ರೀತಿ ಮಾಡಬಹುದು ಅಂದ್ರೆ, ಇಂಗ್ಲಿಷ್ ಅಲ್ಲಿ ಒಂದು ಹೇಳಿದ್ದಾರೆ, ಸ್ಪೀಕ್ ಇನ್ ಸಚ್ ಅ ವೇ ದಟ್ ಎವ್ರಿ ಒನ್ ಲವ್ಸ್ ಟು ಲಿಸನ್. ನೀನು ಯಾವ ರೀತಿ ಮಾತಾಡಬೇಕಂದ್ರೆ ಎಲ್ಲರೂ ಕೇಳಿಸ್ಕೊಳ್ಳಕ್ಕೆ ಇಷ್ಟಪಡಬೇಕು. ಮತ್ತು ಎರಡನೇದು, ಲಿಸನ್ ಇನ್ ಸಚ್ ಎ ವೇ ಎವ್ರಿಬಡಿ ಲವ್ ಟು ಸ್ಪೀಕ್. ಮತ್ತೆ ನೀನು ಯಾವ ರೀತಿ ಇರ್ಬೇಕಾದ್ರೆ ಎಲ್ಲರೂ ನಿಮ್ಮಲ್ಲಿ ಮಾತಾಡಕ್ಕೆ ಇಷ್ಟಪಡಬೇಕು. ಸೋದರರೇ, ಎಲ್ಲರಿಗೂ ಒಬ್ಬ ವ್ಯಕ್ತಿ ಬೇಕಾಗಿದ್ದಾರೆ, ಕಿವಿ ಕೊಟ್ಟು ಕೇಳೋದಕ್ಕೆ ಅಥವಾ ಅವರ ಭಾವನಾತ್ಮ ನೋವನ್ನು ಗುಣಪಡಿಸುವ ಮಾತಾಡೋದಕ್ಕೆ. ದಯವಿಟ್ಟು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ, ನಿಮ್ಮ ಮಾತನ್ನು ನೀವು ಕೇಳಿಸುವ ವಿಷಯದಲ್ಲಿ ಬೆಳೆಯಿರಿ. ಬೇರೆಯವರ ಯಾತನೆ ನಮ್ಮನ್ನು ಇನ್ನಷ್ಟು ಒಳ್ಳೆಯ ಉನ್ನತ ವ್ಯಕ್ತಿಗಳಾಗಿ ಬದಲಾಯಿಸಲು ಸಾಧ್ಯವಿದೆ. ಎರಡನೇ ಅಂಶ, ನನ್ನ ಯಾತನೆಯಲ್ಲಿ ಎಂತ ಬಲವಿದೆ. ನನ್ನ ಯಾತನೆ ಬಗ್ಗೆ ನೋಡೋಣ. ನಾವು ಯೋಬನ ಜೀವನ ಗೊತ್ತು. ಯೋಬು ಉನ್ನತವಾದ ವ್ಯಕ್ತಿಯಾಗಿದ್ದ, ಉತ್ತಮನಾಗಿದ್ದ, ದೇವರ ಭಕ್ತಿಯಂದಿದ್ದ, ದಾನ ಧರ್ಮಗಳನ್ನು ಮಾಡುತ್ತಿದ್ದ, ಅವನು ಐಶ್ವರ್ಯವಂತನಾಗಿದ್ದ. ಆದರೆ ಒಂದೇ ದಿನದಲ್ಲಿ ಅವನಿಂದ ಆ ಒಂದು ಕತ್ತೆ ಮತ್ತು ಆಡು ಮತ್ತೆ ಒಂಟೆ ಮತ್ತೆ ಅವನ ಸೇವಕರು ಎಲ್ಲರೂ ತೀರ್ಕೊಳ್ಳುತ್ತಾರೆ, ಮಕ್ಕಳನ್ನು ಕಳ್ಕೊತಾನೆ. ಆಗ ಯೋಬನ ಏನ್ ಹೇಳ್ತಾನೆ ನೋಡಿ, ಇಂಥ ಒಂದು ಯಾತನೆ ಯೋಚಿಸಿ ನೋಡಿ. ನಮಗೆ ಒಂದು ಸಣ್ಣ ವಿಷಯ ಕಳ್ಕೊಂಡ್ರೆ, ಇತ್ತೀಚೆಗೆ ನನ್ನ ಸ್ನೇಹಿತನೊಬ್ಬರು ತನ್ನ ಪರ್ಸನ್ನು ಕಳ್ಕೊಂಡ್ರು. ಅದರಲ್ಲಿ ಎಷ್ಟು ಏನಿಲ್ಲ, ಸ್ವಲ್ಪ ಡೆಬಿಟ್ ಕಾರ್ಡು ಮತ್ತೆ ಚೂರು ದುಡ್ಡೇನಿತ್ತು. ಎಷ್ಟು ಅವರು ಫುಲ್ ಟೆನ್ಷನ್. ಇವತ್ತಿಗೂ ಮನಸ್ಸು ಎಷ್ಟು ಬೇಜಾರಾಗತ್ತೆ. ಈ ವ್ಯಕ್ತಿ ಎಲ್ಲವನ್ನೂ ಕಳ್ಕೊಂಡ್ರು. ನನಗೆ ನೆನಪಿದೆ, 1984ರಲ್ಲಿ ನಮ್ಮ ತಂದೆಯವರು ತನಗಿದ್ದ ಕೆಲವು ಲಾರಿಗಳನ್ನು ಮತ್ತು ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡ್ಬಿಟ್ರು. ಯಾವ ರೀತಿ ಪ್ರತಿ ದಿನ ಬಂದು ಮನೆಯಲ್ಲಿ ಆ ಸಮಯದಲ್ಲಿ ಕುಡಿಕನು ಪ್ರಾರಂಭಿಸಿದ್ರು. ಹೆಚ್ಚಾಗಿ ಕೂತ್ಕೊಂಡು ಗೋಳಾಡುವುದು, ಅವರಿಗೆ ತುಂಬಾ ಕಷ್ಟದಲ್ಲಿದ್ದರು. ಓಕೆ, ಯೋಬನು ಅಂತ ಸಮಯದಲ್ಲಿ ಏನ್ ಮಾಡುತ್ತಾನೆ ನೋಡಿ. ಆಗ ಯೋಬನು ಎದ್ದು ತನ್ನ ನಿಲುವಂಗಿಯನ್ನು ಹರಿದು ತನ್ನ ತಲೆ ಬೋಳಿಸಿಕೊಂಡು ನೆಲಕ್ಕೆ ಬಿದ್ದು ಆರಾಧಿಸಿ, ಬೆತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಹೊರಟು ಬಂದೆನು, ಬೆತ್ತಲೆಯಾಗಿ ತಿರುಗಿ ಹೋಗಬೇಕು. ಕರ್ತನು ಕೊಟ್ಟನು, ಕರ್ತನು ತಕೊಂಡನು, ಕರ್ತನ ಹೆಸರಿಗೆ ಸ್ತೋತ್ರ ಎಂದನು. ಮತ್ತು ಸ್ವಲ್ಪ ದಿನಗಳ ನಂತರ ಮತ್ತೆ ಅವನ ಆರೋಗ್ಯವೆಲ್ಲ ಹೋಗುತ್ತದೆ. ಆಗ ಹೆಂಡತಿ ಹೇಳುತ್ತಾರೆ, ಆಗ ಅವನ ಹೆಂಡತಿಯು ಅವನಿಗೆ, ಇನ್ನು ಯಥಾರ್ಥದಲ್ಲಿ ಉಳಿದಿದೆಯೋ, ದೇವರನ್ನು ಶಪಿಸಿ ಸಾಯಿ ಅಂದಳು. ಆದರೆ ಅವನು ಅವಳಿಗೆ, ಮೂರ್ಖೆ ಹೆಂಗಸರಲ್ಲಿ ಒಬ್ಬಳು ಮಾತಾಡುವ ಪ್ರಕಾರ ನೀನು ಮಾತಾಡುವೆಯಾ? ದೇವರ ಕೈಯಿಂದ ಒಳ್ಳೆಯದನ್ನು ಹೊಂದುತ್ತೇವಲ್ಲ, ಕೆಟ್ಟದನ್ನು ಹೊಂದುವುದು ಬೇಡವೋ ಎಂದನು. ಇವುಗಳಲ್ಲಿ ಯೋಬನು ತನ್ನ ತುಟಿಗಳಿಂದ ಪಾಪ ಮಾಡಿಲ್ಲ. ಸೋದರರೇ, ನಮಗೆ ಯಾತನೆ ಬಂದಾಗ ಅದು ನಮಗೂ ದೇವರಿಗೂ ಇರುವ ವಿಶ್ವಾಸ, ನಂಬಿಕೆ, ಆ ನಂಬಿಕೆ ವಿಶ್ವಾಸದ ಪರೀಕ್ಷೆಯಾಗಿದೆ. ಯೋಬನಿಗೆ ಅಂತ ಪರೀಕ್ಷೆ ಬಂದಾಗ ಹೇಳುತ್ತಾನೆ, ದೇವರು ಕೊಟ್ಟರು, ದೇವರು ತಗೊಂಡ್ರು. ಸೋದರೇ, ನಾವೇನ್ ಕಳ್ಕೊಂಡಿದ್ವಿ? ಅದೆಲ್ಲವೂ ನಮ್ಗೆ ಇಲ್ಲಿ ಸಿಕ್ಕಿದು ತಾನೆ, ದೇವರು ತಾನೇ ಕೊಟ್ಟಿದ್ದು. ಈ ಒಂದು ಸಮಯಗಳೇ ನಾವು ದೇವರನ್ನು ನಂಬುವ ಒಂದು ಸಮಯವಾಗಿದೆ. ನಮ್ಮ ಹೃದಯಗಳನ್ನು ಪರೀಕ್ಷಿಸುವ ನಮ್ಮ ಹೃದಯವನ್ನು, ವಿಶ್ವಾಸವನ್ನು ಪರೀಕ್ಷಿಸಿ ಅದನ್ನ ನಿಜವಾದ ಅರ್ಥದಲ್ಲಿ ದೇವರನ್ನು ನಂಬುತ್ತೇನೆ ಅಂತ ಒಂದು ಪರೀಕ್ಷೆ ಆಗಿದೆ. ಇತ್ತೀಚೆಗೆ ನನ್ನ ಸಹೋದರ ಹ್ಯಾರಿ ಒಂದು ವಾಟ್ಸಪ್ ಅಲ್ಲಿ ಒಂದು ಕಥೆಯನ್ನು ಕಳಿಸಿದ್ರು. ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ದೊಡ್ಡ ಎತ್ತರದ ಬಿಲ್ಡಿಂಗ್ ಮೇಲೆ ಹಗ್ಗ ಕಟ್ಟಿ ತನ್ನ ಮಗನನ್ನು ಮೇಲೆ ಕೂರಿಸಿಕೊಂಡು ಹಗ್ಗದ ಮೇಲೆ ನಡೆದ್ರಂತೆ. ಕೆಳಗೆ ನಿಂತು ಜನರೆಲ್ಲ ವಿಭ್ರಮೆ, ಓ ಎಂತ ಅದ್ಭುತ, ಬೇಷ್ ಅಂತ ಅವನು ಹೋಗಿ ಆರಾಮಾಗಿ ಅಲ್ಲಿ ನಿಂತನಂತೆ. ಆ ಬಿಲ್ಡಿಂಗ್ ಹೋದ ತಕ್ಷಣ ಎಲ್ಲ ಚಪ್ಪಾಳಿ ಹೊಡೆದ್ರಂತೆ. ಆಗ ಅವನು ಅಲ್ಲಿಂದ ಕೇಳಿದಂತೆ, ನಾನು ಮತ್ತೆ
ಮಗುವನ್ನು ಹೊತ್ತುಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಬಹುದಂತ ಯಾರಿಗೆಲ್ಲ ನಂಬಿಕೆ ಇಲ್ಲ ಅಂದ, ಯಾರೆಲ್ಲ ನಂಬ್ತೀರಾ, ಎಲ್ಲ ನಾನ್ ನಂಬ್ತೀನಿ ಎಲ್ಲ ಬಬ್ಬೆ ಹೊಡೆದ್ರೆ ಎಲ್ಲ ಕಿರ್ಚಾಡಿದ್ರಂತೆ. ಹಾಗೆ ಹೇಳಿದ್ರೆ ನಿಮ್ಮಲ್ಲಿರುವ ಮಗುವನ್ನು ಯಾರಾದ್ರೂ ನನಗೆ ಕೊಡಿ ಅಂತ ಹೇಳಿದ್ರಂತೆ. ಆಗ ಯಾರು ಮುಂದೆ ಬಂದಿಲ್ಲ. ಅವನ ಮೇಲೆ ನಂಬಿಕೆ ಇತ್ತು, ನಿಜವಾದ ಅರ್ಥದಲ್ಲ. ಸುಮಾರು ಜನ ನಾವು ಅಷ್ಟೇ, ದೇವರನ್ನು ಎಲ್ಲಾ ವಿಷಯಗಳು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಹೋಗ್ತಾ ಇದ್ರೆ ಬೇಷ್ ಗಾಡ್ ಅಂತ ನಂಬಿಕೆ ಇರುತ್ತದೆ. ಆದರೆ ಯಾತನೆಯ ಸಮಯ ನಮ್ಮಲ್ಲಿ ಕಳ್ಕೊಂಡಾಗ, ನಮಗೆ ತುಂಬಾ ನೋವಾದಾಗ, ಬಾಯ್ಬಿಟ್ಟು ಪ್ರಾರ್ಥನೆ ಮಾಡೋಕ್ಕಾಗದ ಸಮಯದಲ್ಲಿ ನಮ್ಮ ಒಂದು ವಿಶ್ವಾಸ ಹೇಗಿದೆ? ಯೋಬನು ಎಂತ ಅದ್ಭುತವಾದ ಉದಾಹರಣೆ ಸಹೋದರರೇ. ಅವನು ಹೇಳ್ತಾನೆ, ಮೊದಲನೇದಾಗಿ ದೇವ್ರು ಕೊಟ್ಟರು, ದೇವ್ರು ತಕೊಂಡ್ರು, ನಂದೇನಿಲ್ಲ. ಎರಡನೇದಾಗಿ ಹೇಳ್ತಾನೆ, ಬರೀ ಒಳ್ಳೇದನ್ನ ಮಾತ್ರ ದೇವರಲ್ಲಿ ಹೊಂದಿ ಕೆಟ್ಟದ್ದು ಬೇಡ ಅಂತ ಹೇಳಿದ್ರೆ ಅದು ತಪ್ಪು, ಅದು ಮೂರ್ಖತನದ ಹೆಂಗಸ್ತರ ಮಾತಾಡ್ತೀಯಾ ಅಂತ. ಈ ಒಂದು ಸಮಯದಲ್ಲಿ ಗಂಡಂದಿರಿಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೇನೆ. ಗಂಡಂದಿರೇ, ಸುಮಾರು ಸಮಯದಲ್ಲಿ ನಾವು ವಿಶ್ವಾಸದ ನೀತಿಯ ಹಾದಿಯಿಂದ ದೂರ ಹೋಗೋದಕ್ಕೆ ಒಂದು ಕಾರಣ ಏನಂದ್ರೆ, ಅವ್ರ ಮೇಲೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಒಂದು ಕಾರಣ ನಮ್ಮ ಒಂದು ಆಲೋಚನೆ ವಿಚಾರ ಬದಲಾವಣೆ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಮನೆಯವರ ಬೇಡಿಕೆಗಳು, ಅವ್ರು ಇದು ಬೇಕು ಅದು ಬೇಕಂತದ್ದು ಹೆಂಗಾದದು ಕೊಡಿಸ್ಬಿಡ್ಬೇಕಂತ ತಪ್ಪು ದಾರಿಕೆ, ಅಡ್ಡದಾರಿಕೆ, ಸ್ವಲ್ಪ ಸುಳ್ಳು ಪುಳ್ಳು ಹೇಳೋದು ಅಥವಾ ಸ್ವಲ್ಪ ಮೋಸ ಮಾಡೋದಕ್ಕೆ, ಈ ರೀತಿಯಾದ ವಿಷಯಕ್ಕೆ ನಾವು ಹೋಗುವುದು ನಾನು ಕಣ್ಣಾರೆ ನೋಡಿದ್ದೇನೆ. ರೀತಿಯಾದ ಒಳ್ಳೆಯದನ್ನು ನಮಗೆ ಮಾಡುವುದಿಲ್ಲ, ಕುಟುಂಬಕ್ಕದು ಒಳ್ಳೆಯದಲ್ಲ. ನಾವು ಗಂಡಂದಿರು, ತಂದೆ ಮನೆಯ ಹಿರಿಯನು, ನಮ್ಮ ಮಾತಿರ್ಲಿ, ಫೋನಲ್ಲಿ ಸುಳ್ಳಾಡೋದು ಅಥವಾ ಕೆಲಸದಲ್ಲಿ ಸುಳ್ಳಾಡೋದು ಅಥವಾ ಇನ್ನೊಂದು ದೊಡ್ಡದೊಂದು ರೋಗ, ಸಾಲ ತಗೊಂಡು ಇಂಥ ದಿನಕ್ಕೆ ಕೊಡ್ತೀನಿ ಅಂತ ಹೇಳೋದು. ಅಂತ ದಿನ ಬಂದು ನಮಗೆ ಕೊಡಕ್ಕಾಗಲ್ಲ ಅಂತ ಗೊತ್ತಿದ್ರು ಸುಮ್ಮನೆ ಇರೋದು. ಅವರೇ ಫೋನ್ ಮಾಡಿ ಕೇಳಿದ್ರೆ ಆಗಿಲ್ಲ ಅಂತ ಹೇಳೋದು. ಇದೆಲ್ಲ ತುಂಬಾ ತಪ್ಪು. ತುಂಬಾ ದೊಡ್ಡ ತಪ್ಪುಗಳು. ಸಾಲ ತಗೊಂಡು ನಾನು ಇಂಥ ದಿನ ಕೊಡ್ತೀನಿ ಅಂದ್ರೆ ಆ ದಿನ ಕೊಡಕ್ಕಾಗಲ್ಲ ಅಂತ ಯಾವಾಗ ನಿಮ್ಗೆ ಫಸ್ಟ್ ಗೊತ್ತಾಗುತ್ತೆ ಅದೇ ದಿನ ಫೋನ್ ಮಾಡಿ ದಯವಿಟ್ಟು ಕ್ಷಮಿಸಿ, ಆಗಲ್ಲ ಅಂತ ಹೇಳ್ಬೇಕು. ಮತ್ತು ಅದು ತೀರುವ ತನಕ ನಮ್ಮ ಖರ್ಚು ವೆಚ್ಚಗಳಲ್ಲಿ ನಾವು ನಿಗಾ ಇಡಬೇಕಾಗಿದೆ. ತಪ್ಪು ಮಾಡೋದು ಬೇಡ ಸಹೋದರರೇ. ಮತ್ತು ಮನೆಯವ್ರಿಗೂ ನಾನು ಕೇಳಿಕೊಳ್ಳುತ್ತೀನಿ, ನೀವು ಸಹ ನಿಮ್ಮ ಗಂಡನ ಬಲಗಿಂತ ಹೆಚ್ಚಾದ ಬೇಡಿಕೆಗಳನ್ನ ಮಾಡಬೇಡಿರಿ. ಯಾಕೆಂದ್ರೆ ನಮ್ಮ ಒಂದು ಜೀವನ, ಯೋಬ ಜೀವನದಲ್ಲಿ ನೋಡೋಣ, ನಾವು ದೇವ್ರು ಏನೋ ಒಂದು ನಮಗೆ ಕೆಟ್ಟದಂದ್ರೆ, ನಮಗೆ ಯಾವ್ದು ಇಷ್ಟವಾಗಿಲ್ವೋ ಅದು ನಡೀತಿದೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ದೇವರ ಒಂದು ಚಿತ್ತ ನೆರವೇರಲಿ. ಓಕೆ, ಸೊ ಬೇರೆಯವರ ಯಾತನೆಯಲ್ಲಿ ನಾವು ಕಲಿತು ನಮ್ಮ ಸ್ವಂತ ಯಾತನೆಯಲ್ಲೂ ನಾವು ದೇವರ ಮೇಲೆ ನಾವಿಟ್ಟಿರುವ ವಿಶ್ವಾಸದ ನಿಜಾಂಶ ಬಹಿರಂಗ ಆಗುತ್ತದೆ. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ನೀವು ಸ್ವಂತ ಈ ದಿನ ಯಾವುದೇ ಒಂದು ಯಾತನೆ ಇರಲಿ, ಶಾರೀರಿಕವಾಗಿರಲಿ, ಮಾನಸಿಕವಾಗಿರಲಿ, ಆತ್ಮಿಕವಾಗಿರಲಿ, ಎಲ್ಲದರಲ್ಲೂ ಮೊದಲನಾಗಿ ನಮ್ಮ ವಿಶ್ವಾಸವನ್ನ ಸರಿಪಡಿಸಬೇಕು. ಎರಡನೇದಾಗಿ ಇದೇ ಸಮಯ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ, ನಾನು ತುಂಬಾ ಯಾತನೆಯ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಕ್ ಬರಲ್ಲ. ಆಗ ನಾವು ನಮ್ಮ ಬೇರೆ ಸಹೋದರಿ ಸಹಾಯ ಪಡೆದು ಅವರಿಂದ ನಾವು ಪ್ರಾರ್ಥಿಸಲು ಅವರು ನಮಗೆ ಪ್ರಾರ್ಥಿಸುವಂತೆ ಬೇಡಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲಾ ವಿಷಯಗಳು ಸುಗಮವಾಗಿ ಇರುವಾಗಲೇ ಒಳ್ಳೆಯ ಸಂಬಂಧಗಳನ್ನ ಬೆಳೆಸ್ಕೋಬೇಕಾಗಿದೆ. ಓಕೆ, ಸೊ ಬೇರೆಯವರ ಯಾತನೆಯಲ್ಲಿ ಮತ್ತು ನಮ್ಮ ದೇವರ ಯಾತನೆಯಲ್ಲಿ ವಿಶೇಷವಾಗಿ ನಾವು ಕೃತಜ್ಞತರಾಗಿರೋಕ್ಕೆ ಕಲಿಬೇಕು. ಬೇರೆಯವರ ಯಾತನೆಯಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕು. ಬೇರೆಯವರ ಯಾತನೆಯಿಂದ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಮತ್ತು ನಾವು ಯಾತನೆಯಲ್ಲಿದ್ದಾಗ ನಮ್ಮ ವಿಶ್ವಾಸದ ಪರೀಕ್ಷೆ ಅಂತ ಅದನ್ನ ಪರಿಗಣಿಸಿ ನಾವು ದೇವರು ಮಾಡಿದ ಒಳ್ಳೆ ವಿಷಯಗಳನ್ನ ನೆನಪಿಗೆ ತಕೊಂಡು ನಾವು ಈ ವಿಷಯಗಳಲ್ಲಿ ನಾವು ತಾಳ್ಮೆಯಿಂದ ಕಾಯಬೇಕಾಗಿದೆ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಕೆಲವು ವರ್ಷಗಳ ಹಿಂದೆ ಅಥವಾ ಲಾಕ್ಡೌನ್ ಸಮಯದಲ್ಲಿ ಯಾವುದೊಂದು ಸಮಯದಲ್ಲಿ ನನ್ನ ಹೆಂಡತಿ ನನಗೇನೋ ಒಂದು ತುಂಬಾ ನೋವಾಗುವಂತೆ ಹೇಳ್ಬಿಟ್ರು. ತುಂಬಾ ನೋವಾಗ್ಬಿಡ್ತು. ನನಗೆ ಎಷ್ಟು ನೋವಾಯ್ತು ಅಂದ್ರೆ ಎಷ್ಟು ಬೇಸರ, ಕೋಪ ಬಂದು ತುಂಬಾ ಸಿಟ್ಟು ಬಂದಿತ್ತು. ನನಗೆ ತಡ್ಕೊಳಕ್ಕಾಗಿಲ್ಲ. ಮಾರನೇ ದಿನ ನಾನು ವಿಜಯ್ ಕಿರಣ್, ನನ್ನ ಫ್ರೆಂಡ್ಸ್ ರಾಜೇಶ್, ವಿನೋದ್ ಇರ್ಬೋದು, ಮೈಸೂರಿಗೆ ನಿರ್ಮಲ್ ಸಹೋದರ ನೋಡಕ್ಕೆ ಹೋಗ್ತಾ ಇದ್ವಿ. ಬೆಳಗ್ಗೆ ಹೋಗ್ತಾ ಇರುವಾಗ ಗಾಡಿಯಲ್ಲಿ ಪ್ರಾರ್ಥಿಸ್ತಾ ಇದ್ವಿ. ಪ್ರಾರ್ಥಿಸುವಾಗ ನನ್ನ ಸಿಟ್ಟು, ನನ್ನ ಕೋಪ, ನಮ್ಮ ನೋವು ಎಲ್ಲವನ್ನ ದೇವರಲ್ಲಿ ನಾನು ಮೊರೆ ಇಡುತ್ತಾ ಹೋಗ್ತಾ ಇದ್ದೆ. ಕೆಲವೊಮ್ಮೆ ಎಷ್ಟು ಕೋಪ ಆಯ್ತಂದ್ರೆ ಒಂದೆರಡು ಕೆಟ್ಟ ಮಾತು ನಾನು ಪ್ರಾರ್ಥನೆಯಲ್ಲೂ ಹೇಳಿಬಿಟ್ಟೆ. ಅಷ್ಟರ ಮಟ್ಟಿಗೆ ನನ್ನಲ್ಲಿ ಕೋಪವಿತ್ತು. ಆಗ ದಿಢೀರಂತ ಈ ವಚನವು ನನ್ನ ಮನಸ್ಸಿಗೆ ಬಂತು. ನಾವು ಬರೀ ಒಳ್ಳೇದನ್ನ ಮಾತ್ರ ಹೊಂದಿ ಕೆಟ್ಟದ್ ಬೇಡ ಅಂದ್ರೆ ಹೆಂಗೆ ಅಂತ. ಆಗ ನಾನು ಯೋಚನೆ ಮಾಡಿದೆ,
ಹೌದು, ನನ್ನ ಹೆಂಡತಿ ಕಡೆಯಿಂದ ಎಷ್ಟೊಂದು ಒಳ್ಳೇದು ನಡೆದಿದೆ ನನಗೆ. ನಾನು ಈ ದಿನ ಈ ರೀತಿಯಾಗಿ ಇರಕ್ಕೆ ಕಾರಣ ಅವಳ ಎಷ್ಟೊಂದು ಸಹಾಯ, ಎಷ್ಟೊಂದು ಅವಳು ನನಗೆ ಸಹಕಾರ ಮಾಡಿದ್ದು, ಎಷ್ಟೊಂದು ನನ್ನ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ನನ್ನ ಜೊತೆಯಲ್ಲಿ ಇದ್ದಿದ್ದು ಕಾರಣದಿಂದ ಈ ದಿನ ಹೀಗಾಗಿದ್ದೀನಿ. ಆಗ ಒಂದು ಕೆಟ್ಟದ್ದು ಆದಾಗ ಇದೆಲ್ಲ ಮರೆತು ಇಷ್ಟು ಕೋಪಗೊಂಡಿದ್ದೇನಲ್ಲ ಅಂತ ನಾನು ದೇವರಲ್ಲಿ ತಕ್ಷಣವೇ ಕ್ಷಮಾಪಣೆ ಕೇಳಿ ನನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅವತ್ತಿಂದ ನನ್ನ ಜೀವನ, ನನ್ನ ಒಂದು ಭಾವನೆ ಎಷ್ಟೊಂದು ಬದಲಾಗಿದೆ ಗೊತ್ತಾ. ಈ ವಚನದಲ್ಲಿ ಅದ್ಭುತವಾದ ಬಲವಿದೆ. ಯಾರು ಹೇಳಿದು? ಮಹಾಯಾತನೆಯಲ್ಲಿದ್ದ ಯೋಬನು ತಾನು ಯಾತನೆಯಲ್ಲಿದ್ದಾಗ ಇಂಥ ಒಂದು ವಚನವನ್ನು ಹೇಳಿದ್ದಾರೆ. ಸಹೋದರ, ನಾವು ನಮ್ಮ ಸ್ವಂತ ಯಾತನೆಯಲ್ಲಿ ಈ ರೀತಿಯಾಗಿ ಬದಲಾವಣೆ ಆಗೋಣ. ಮೂರನೇದಾಗಿ ಕ್ರಿಸ್ತನ ಯಾತನೆ. 1 ಪೇತ್ರನ 2ನೇ ಅಧ್ಯಾಯ 24ನೇ ವಚನ ಹೇಳುತ್ತದೆ, ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಇದು ಕ್ರಿಸ್ತನ ಯಾತನೆ. ಕ್ರಿಸ್ತನ ಯಾತನೆಯು ಕ್ರಿಸ್ತನು ಅನೇಕ ಬೋಧನೆ ಮಾಡಿದರು, ಅನೇಕ ಅದ್ಭುತ ಕಾರ್ಯಗಳು ಮಾಡಿದರು. ಕ್ರಿಸ್ತನಂತ ಹೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುವುದು, ಎಲ್ಲರೂ ನೆನಪು ಮಾಡಿಸ್ಕೊಳ್ಳಿ, ಪ್ರಧಾನವಾಗಿ ಆತನ ಕ್ರೂಜಿಯ ಮೇಲೆ ನಮಗೋಸ್ಕರ ಪ್ರಾಣವನ್ನು ಬಿಟ್ಟುದು, ನಮಗೋಸ್ಕರ ಆ ನೋವನ್ನು ಅನುಭವಿಸಿದು. ವಚನ ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ, ಆತನ ಗಾಯಗಳಿಂದ ಗುಣವಾಗಿದ್ದೇವೆ. ಸಹೋದರರೇ, ಇದನ್ನು ಮರಿಬಾರದು. ಅನೇಕ ವೇಳೆಯಲ್ಲಿ ಇದೊಂದು ಕಥೆಯಾಗ್ಬಿಟ್ಟಿದೆ. ಇದೊಂದು ಏನೋ ಒಂದು ಕ್ರೈಸ್ತ ಧರ್ಮದ ಒಂದು ಕಥೆ. ಇದನ್ನ ನಾನು ಪ್ರತಿ ಸಲ ನನಗೆ ನಾನೇ ಒತ್ತಾಯ ಮಾಡಬೇಕು, ಇದು ಕಥೆ ಅಲ್ಲ, ಇದು ನಿಜಾಂಶ. ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ಯಾತನೆಯನ್ನು ಅನುಭವಿಸಿದನಂತ. ಆ ಮಹಾನ್ ಯಾತನೆ ಕಾರಣದಿಂದ ಈ ದಿನ ನಾವು ಸಮಾಧಾನದಿಂದ ಇರಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ಆ ಒಂದು ಕ್ಷಮಾಪಣೆ ಇಲ್ಲದಿದ್ದರೆ ನಾವು ಮಾಡಿರುವ ಎಲ್ಲಾ ಪಾಪಗಳು, ಎಷ್ಟೊಂದು ಅಸಹ್ಯವಾದ ಪಾಪಗಳು, ನಾವು ಕಿರುತೆರೆಯಲು ಸಹ ಹೇಳಿಕೊಳ್ಳಕ್ಕೂ ನಾಚಿಕೆ ಆಗುತ್ತದೆ. ಅದನ್ನು ಕೇಳಿಸ್ಕೊಳ್ಳಕ್ಕೂ ಇವು ಬೇಡ ಸೋದರ, ಏನು ಹೇಳ್ಬಿಡ್ಬೇಡ, ಈ ಸಮಯದಲ್ಲಿ ಯಾರು ಅನ್ಕೊಂಡು ಏನೋ ಹೇಳ್ಬಿಡ್ಬೇಡಿ ಪ್ಲೀಸ್ ಅಂತ ಒಂದು ಅಪರಾಧ ಭಾವನೆ, ನಮ್ಮ ಬಗ್ಗೆನೇ ಒಂದು ನೀಚವಾದ ಭಾವನೆ ಆಗುವ ರೀತಿಯಲ್ಲಿ ಇರುವ ಪಾಪಗಳ ಘೋರತನವನ್ನು ಸಹ ಕ್ಷಮಿಸಿ ತೊಳೆದು ಬರೀ ತೊಳೆದು ಮಾತ್ರ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ಕ್ರಿಸ್ತನ ದೇವರ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸಿ ನಮಗೆ ಸಭೆ ಎಂಬ ಕುಟುಂಬವನ್ನು ಕೊಟ್ಟು ಎಲ್ಲರಲ್ಲೂ ಒಂದು ನಿಷ್ಕಪಟವಾದ, ಪರಿಶುದ್ಧವಾದ, ಪವಿತ್ರವಾದ ಪ್ರೀತಿ ಬಂಧನವನ್ನು ನೀಡಿದಕ್ಕೆ ಕಾರಣ ಕ್ರಿಸ್ತನ ಒಂದು ಕ್ರೂಜಿಯ ಯಾತನೆ. ಅದನ್ನು ಮರೆಯೋದು ಬೇಡ ಸಹೋದರರೇ, ಅದನ್ನು ಪ್ರತಿದಿನ ನೆನಪಿಸಿಕೊಳ್ಳೋಣ. ಅದಕ್ಕೋಸ್ಕರನೇ ನಮಗೆ ಕರ್ತನ ಭೋಜನವನ್ನು ಯೇಸು ಕೊಟ್ಟರು. ಪ್ರತಿ ಸಲ ನೀವು ಬರುವಾಗ ಇದನ್ನ ನೆನಪಿಸಿಕೊಳ್ಳಿರಿ, ಯಾಕಂದ್ರೆ ಅದು ನಮಗೆ ಒಳ್ಳೆ ರೀತಿಯಲ್ಲಿ ತುಂಬಾ ಸಹಾಯ ಮಾಡಿ ಕರ್ತನನ್ನು ಪ್ರೀತಿಸೋದಕ್ಕೂ ಜನರನ್ನು ಪ್ರೀತಿಸೋದಕ್ಕೂ ಅದು ಸಹಾಯವಾಗಿರ್ತದೆ. ಕೊನೆಯದಾಗಿ ನರಕದ ಯಾತನೆ. ನರಕದ ಯಾತನೆಗೆ ನಾವು ಲೂಕ 16ನೇ ಅಧ್ಯಾಯದಲ್ಲಿ 22ನೇ ಅಧ್ಯಾಯದಿಂದ ನೋಡೋಣ, ವಚನದಿಂದ ನೋಡೋಣ. ನಮಗೆ ಗೊತ್ತು, ಲಾಜರಸ್ ಭಿಕ್ಷಕ ಮತ್ತು ಅಲ್ಲಿ ಒಂದು ಐಶ್ವರ್ಯವಂತನಿದ್ದನು. ಲಾಜರಸ್ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಆ ರೊಟ್ಟಿಯನ್ನು ತಿಂದು ಬದುಕ್ತಾ ಇದ್ದನು. ಇಬ್ಬರು ಸಾಯ್ತಾರೆ. ನೋಡೋಣ 22ನೇ ವಚನ ಏನಾಗುತ್ತಂತೆ. ಇದಾದ ಮೇಲೆ ಆ ಭಿಕ್ಷಕನು ಸತ್ತನು, ದೂತರು ಅವನನ್ನು ಅಬ್ರಹಾಮನ ಎದೆಗೆ ತೆಗೆದುಕೊಂಡು ಹೋದರು. ಐಶ್ವರ್ಯವಂತನು ಸಹ ಸತ್ತನು, ಅವನನ್ನು ಹೂಣಿಟ್ಟರು. ಆಗ ಅವನು ಪಾತಾಳದೊಳಗೆ ಯಾತನೆಯಲ್ಲಿದ್ದವನಾಗಿ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಯಲ್ಲಿದ್ದ ಲಾಜರನನ್ನು ನೋಡಿದನು. ಅವನು ತಂದೆಯಾದ ಅಬ್ರಹಾಮನೇ ನನ್ನ ಮೇಲೆ ಕರುಣೆ ಇಟ್ಟು ಲಾಜರನು ತನ್ನ ತುದಿ ಬೆರಳನ್ನು ನೀರಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡುವಂತೆ ಅವನನ್ನು ಕಳುಹಿಸು, ಯಾಕೆಂದ್ರೆ ನಾನು ಈ ಉರಿಯಲ್ಲಿ ಯಾತನೆ ಪಡುತ್ತಾ ಇದ್ದೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಮಗನೇ, ನೀನು ನಿನ್ನ ಜೀವಿತ ಕಾಲದಲ್ಲಿ ನಿನ್ನ ಒಳ್ಳೆಯವುಗಳನ್ನು ಹೊಂದಿದೆ, ಅದೇ ರೀತಿಯಲ್ಲಿ ಲಾಜರನು ಕೆಟ್ಟವುಗಳನ್ನು ಹೊಂದಿದನು, ನೆನಪಿಗೆ ತಂದುಕೋ. ಆದರೆ ಈಗ ಅವನು ಆದರಣೆ ಹೊಂದುತ್ತಾ ಇದ್ದಾನೆ, ನೀನು ಯಾತನೆ ಪಡುತ್ತಾ ಇದ್ದಿ. ಇದಲ್ಲದೆ ಇಲ್ಲಿಂದ ನಿಮ್ಮ ಕಡೆಗೆ ದಾಟಿ ಹೋಗಬೇಕೆಂದಿರುವವರು ದಾಟದೆ ಹಾಗೆಯೂ ಅಲ್ಲಿಂದ ನಮ್ಮ ಕಡೆಗೆ ಬರಬೇಕೆಂದಿರುವವರು ಬರದಂತೆಯೂ ನಮಗೂ ನಿಮಗೂ ನಡುವೆ ಒಂದು ದೊಡ್ಡ ಅಗಾಧ ಸ್ಥಾಪಿಸಿಯದೆ ಅಂದನು. ಆಗ ಅವನ ಅಪ್ಪ, ಹಾಗಾದ್ರೆ ನೀನು ಅವನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಸಹೋದರರಿದ್ದಾರೆ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಾರದ ಹಾಗೆ ಇವನು ಅವನಿಗೆ ಸಾಕ್ಷಿ ಕೊಡಲಿ ಅಂದನು. ಈ ಒಂದು ಕತೆ ಅಲ್ಲ. ಯೇಸು ನಮಗೆ ಆ
ನರಕದ ಯಾತನೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಂತ ನಮಗೆ ಹೇಳುತ್ತಿದ್ದಾರೆ. ಯಾಕೆಂದ್ರೆ ಈ ಒಂದು ಸಮಯದಲ್ಲಿ ನೋಡುತ್ತೇವೆ, ಲಾಜರನ್ನು ಐಶ್ವರ್ಯ ಒಂದನ್ನು ಕತ್ತಿಲೆ ಹೊರಟರೆ ಅವನ ತುದಿ ಬೆರಳನ್ನು ಅದ್ದಿ ನೀರು ಒಂದು ತೊಟ್ಟಿಸ್ಕೊಟ್ರೆ ಸಾಕು, ಅದು ಸಾಧ್ಯವಿಲ್ಲ ಅಂತಾರೆ. ಹಾಗಾದ್ರೆ ಅಯ್ಯೋ, ನನಗೆ 5 ಮಂದಿ ಅಣ್ಣ ಸಹೋದರರಿದ್ದಾರೆ, ಅವರಿಲ್ಲಿ ಬರಬಾರದಂತೆ ನೋಡಿ. ಸಹೋದರರೇ, ಈ ಒಂದು ನರಕದ ಯಾತನೆ ಒಂದು ಘೋರವಾದುದು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಆತ್ಮೀಯರನ್ನು ರಕ್ಷಿಸುವ ಒಂದು ಪ್ರಯತ್ನವನ್ನು ಬಿಡಬಾರದು. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತುಂಬಾ ಕ್ರೂರಿಯಾಗಿದ್ರು. ಸಭೆಗೆ ಬರಕ್ ಮುಂಚೆ ನಾನು ಸ್ವಲ್ಪ ಪ್ರಯತ್ನ ಪಟ್ಟೆ ಅವ್ರಿಗೆ ಸಭೆಗೆ ಕರ್ಕೊಂಡು ಬರಕ್ಕೆ. ಅವ್ರು ಬರ್ತಾ ಇದ್ರು, ಸ್ಟಡಿ ಮಾಡ್ತಾ ಇದ್ರು, ಆಮೇಲೆ ನಾನೇನು ಪಾಪ ಮಾಡಲ್ಲ ಅವ್ರ ಅಂತ ಹೋಗ್ತಾನೆ ಇದ್ರು. ಈ ರೀತಿಯಾಗಿರುವಾಗ ನಾನು ಅದ್ರ ಮೇಲೆ ನಂಬಿಕೆ ಬಿಟ್ಬಿಟ್ಟಿದೆ. ಆದ್ರೆ ವರ್ಷಾನುವರ್ಷ ಒಂದು 31ನೇ ತಾರೀಕು ನಾವು ಮಿರಾಕಲ್ ಪ್ರೇಯರ್ ಅಂದ್ರೆ ಅದ್ಭುತದ ಪ್ರಾರ್ಥನೆ ಅಂತ ಬರೀತಿದ್ವಿ ಚೀಟಿನಲ್ಲಿ ಬರೆದು. ಬರುವ ವರ್ಷ ಅದನ್ನ ಓದ್ತಾ ಇದ್ವಿ, ಯಾವ್ದಲ್ಲ ನೆರವೇರಿದೆ ಅಂತ. ಅದರಲ್ಲೂ ನಾನು ಬರೀತಾ ಇಲ್ಲ ಆ ಒಂದು ಪ್ರಾರ್ಥನೆ. ಯಾಕೆ? ನಮ್ಮಪ್ಪ ಖಂಡಿತವಾಗಿಯೂ ದೇವರ ಕಡೆಗೆ ತಿರುಗಿಕೊಳ್ಳಕ್ಕೆ ಅಸಾಧ್ಯ, ಅವ್ರ ಶಿಷ್ಯರಾಗೆ ಅಸಾಧ್ಯ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಒಂದು 10-15 ವರ್ಷದ ನಂತರ ನಮ್ಮ ಅಪ್ಪ ಶಿಷ್ಯರಾದರು. ಆವಾಗ ನನ್ಗೆ ಗೊತ್ತಾಯ್ತು, ನಮ್ಮ ಅಕ್ಕ ಪ್ರತಿದಿನ 10-15 ವರ್ಷ ಪ್ರತಿದಿನ ಕಣ್ಣೀರಿಂದ ಪ್ರಾರ್ಥಿಸ್ತಾ ಇದ್ರಂತೆ, ನಮ್ಮ ತಂದೆನ ಹೇಗಾದ್ರೂ ಮಾಡಿ ಶಿಷ್ಯರು ಮಾಡಿ ಅಂತ. ಅನೇಕ ಮುಖಂಡರು ಸಹಾಯ ಮಾಡಿದ್ರು. ಆದ್ರೆ ಕೊನೆಗೆ ನನ್ನ ಸ್ನೇಹಿತರಾದ ವಿನೋದ್ ಅವರ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅವರಿಗೆ ಸ್ಟಡಿ ಮಾಡಿದ್ರು. ದೇವರ ಕೃಪೆಯಿಂದ ಅವರು ಶಿಷ್ಯರಾದ್ರು. ಕಳೆದ ಮೇ ತಿಂಗಳವರು ಸಾಯೋದಕ್ಕೆ ಮುಂಚೆ ಕೆಲವು ಗಂಟೆಗಳ ಹಿಂದೆ ಹಾಸ್ಪಿಟಲ್ ಇಂದ ಫೋನ್ ಮಾಡಿ ಹೇಳಿದ್ರು. ಫೋನ್ ಮಾಡಿ ಅವ್ರಿಗೆ ವಿಡಿಯೋ ಕಾಲ್ ಹಾಕಿ ನನಗೆ ಕೊಟ್ರು. ಅವ್ರಿಗೆ ನನಗೆ ಇಂಟ್ ಕೊಟ್ರು, ಇವ್ರು ಉಳಿಯಲ್ಲ ಅಂತ. ನಾನು ನೋಡ್ಬಿಟ್ಟು ಇದೇ ಮಾತುಗಳನ್ನೇ ಹೇಳಿದೆ ನಮ್ಮ ತಂದೆಗೆ. ತಂದೆ, ನೀನು ಡ್ಯಾಡಿ ಏನು ಚಿಂತೆ ಪಡಬೇಡ, ನೀನು ಯಾಕೆಂದ್ರೆ ಅವ್ರ ಶಿಷ್ಯರಾದ ನಂತರ ಸುಮಾರು ವಿಷಯ ಬದಲಾವಣೆ ಆಗಿ ಪರಿಪೂರ್ಣರಾಗಿಲ್ಲ, ಆದ್ರೂ ಅವರಿದ್ದ ಕಡೆಯಿಂದ ಬಹು ಹೆಚ್ಚು ಬದಲಾವಣೆಯನ್ನು ಮಾಡಿ ಉನ್ನತ ಜೀವನ ಜೀವಿಸಿದ್ರು. ಆಗ ಅವ್ರು ಹೇಳಿದೆ, ನೀನು 2ನೇ ಇನ್ನಿಂಗ್ಸ್, ನೀನು ಯೇಸುನ ಅರಿತ ನಂತರ ಜೀವಿಸಿದ ಜೀವನದ ಬಗ್ಗೆ ನಾನು ಹೆಮ್ಮೆಂದಿದ್ದೇನೆ, ನಿನ್ನ ಬಗ್ಗೆ ತುಂಬಾ ಸಂತೋಷವಾಗಿದ್ದೇನೆ, ನೀನು ಹೆದರಬೇಡ, ನಿನಗೆ ದೇವರ ದೂತರು ಬಂದು ನಿನ್ನನ್ನು ಅಬ್ರಹಾಂನ ಕಡೆಗೆ ಕರ್ಕೊಂಡು ಹೋಗುತ್ತಾರೆ, ಧೈರ್ಯವಾಗಿರು, ಸಮಾಧಾನವಾಗಿರು ಅಂತ. ಇದು ಹೇಳಿದ ನಂತರ ಕೆಲವು ಗಂಟೆಗಳಲ್ಲಿ ಅವರು ನಿಧನ ಹೊಂದಿದ್ರು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಎಂತ ಒಂದು ಅದ್ಭುತವಾದ ಬಲ. ಅವ್ರ ನರಕ ಯಾತನೆ ಹೋಗಬಾರದು ಅಂತ ನನ್ನ ಅಕ್ಕ ಪ್ರಾರ್ಥಿಸಿದ ಕಾರಣದಿಂದ ಈ ದಿನ ಅವರು ರಕ್ಷಿಸಲ್ಪಟ್ಟಿದ್ದಾರೆ. ಸೋದರಿ, ನಮಗೂ ಸುಮಾರು ಜನ ಸ್ನೇಹಿತರು, ನಮಗೆ ಬೇಕಾದವರು ಆತ್ಮೀಯರಿದ್ದಾರೆ. ಒಂದು ವಿಶೇಷ ಅಂದ್ರೆ ಅವ್ರನ್ನೆಲ್ಲ ಕರಿಬೇಕಂತ ಆಸೆ ಪಡ್ತೀವಿ. ಅವರ ಹೆಸರುಗಳನ್ನೆಲ್ಲ ಬರೆಯೋಣ. ನಾವು ಬರೆದು ಅವ್ರನ್ನ ಹೋಗಿ ನೇರವಾಗಿ ಅವ್ರಿಗೆ ದೇವರ ವಾಕ್ಯ ಹೇಳಕ್ಕೆ ಅವರು ಸಿದ್ಧರಾಗಿಲ್ಲ ಅಂದ್ರೂ ಸಹ ಅವ್ರಿಗೋಸ್ಕರ ಪ್ರಾರ್ಥಿಸೋದನ್ನ ಯಾರು ತಡೆಯಕ್ಕಾಗಲ್ಲ, ಕಣ್ಣೀರಿಂದ ಪ್ರಾರ್ಥಿಸೋದನ್ನ ಯಾರು ತಡೆಯಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರ ಕಣ್ಣೀರಿಂದ ದೇವರಲ್ಲಿ ನಾವು ಒಂದು ಸಿನ್ಸಿಯರ್ ಆಗಿ ಅಂದ್ರೆ ವಿಶ್ವಾಸದಿಂದ, ನಂಬಿಕೆಯಿಂದ, ನಿಜವಾದ ಪ್ರಾಮಾಣಿಕವಾಗಿ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಆಗ ಕರ್ತನು ಖಂಡಿತವಾಗಿ ಅವ್ರಿಗೆ ಆ ನರಕ ಯಾತನೆಯಿಂದ ಕಾಪಾಡುತ್ತಾರೆ. ಸೋದರಿ, ಈ ದಿನ ದಯವಿಟ್ಟು ಯಾವ ಕಾರಣಕ್ಕಾಗಿಯೂ ನಮ್ಮ ತಂದೆ ತಾಯಿ, ನಮ್ಮ ಸೋದರರು, ನಮ್ಮ ಸ್ನೇಹಿತರು, ನಮಗೆ ಬೇಕಾದವರನ್ನ ನಾವು ರಕ್ಷಿಸಕ್ಕೆ ಮಾರ್ಗದಲ್ಲಿ ಕನಿಷ್ಠ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಬಾರದು. ನಾವು ಹೇಗಾದ್ರೂ ಮಾಡಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾಕಂದ್ರೆ ನರಕ ಯಾತನೆ ಅವ್ರ ಕೈಯಲ್ಲಿ ತಡೆಯಕ್ಕಾಗುವುದಿಲ್ಲ, ಅದು ತುಂಬಾ ಕಷ್ಟಕರವಾಗಿರುತ್ತದೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ, ವಿನಂತಿಸಿಕೊಳ್ಳುತ್ತೇನೆ. ಬೇರೆಯವ್ರಿಗೆ ಹೋಗಿ ಬೇರೆಯವ್ರನ್ನು ಆಹ್ವಾನಿಸೋಣ. ಆದ್ರೆ ನಮ್ಮ ಪ್ರೀತಿಸುವ ತಂದೆ ತಾಯಿ, ನೆರೆಹೊರೆಯವರು, ಅಣ್ಣ ತಮ್ಮಂದರು, ಬಂಧು ಬಳಗದವರನ್ನ ನಾವು ಮರಿಬಾರ್ದು. ಅವ್ರಿಗೋಸ್ಕರ ಪ್ರಾರ್ಥಿಸ್ತಾನೆ ಇರೋಣ. ಈ ದಿನ 4 ಯಾತನೆ, ನೋವುನ ಒಂದು ವಿಷಯಗಳು ಕಲಿತಲು. ಮೊದಲನೇದಾಗಿ ಬೇರೆಯವರ ಯಾತನೆ ನಮ್ಮನ್ನು ಇನ್ನಷ್ಟು ನಿಸ್ವಾರ್ಥಿ ಮಾಡಲಿ, ನಮ್ಮನ್ನು ಇನ್ನಷ್ಟು ಅವ್ರಿಗೋಸ್ಕರ ಪ್ರಾರ್ಥಿಸೋರಾಗಿ ಮಾಡಲಿ, ಮತ್ತು ಅವರ ಕಷ್ಟಗಳು ನೋಡಿ ನಾವು ಇನ್ನಷ್ಟು ಕೃತಜ್ಞತರಾಗಿರೋಣ. ಎರಡನೇದಾಗಿ ನಮ್ಮ ಸ್ವಂತ ಯಾತನೆಯು ನಮ್ಮನ್ನು ದೇವರಿಂದ ಅಗಲಿಸದೆ, ದೇವರ ಮೇಲೆ ಕೋಪಗೊಳಿಸದೆ, ದೇವರನ್ನ ಪ್ರಶ್ನಿಸದೆ ಇನ್ನಷ್ಟು ದೇವರನ್ನ ನಂಬುವಂತೆ ಒಂದು ನಮ್ಮನ್ನು ಬದಲಾಯಿಸಿರಿ. ಮೂರನೇದಾಗಿ ಕ್ರಿಸ್ತನ ಒಂದು ಯಾತನೆ, ಆ ಯಾತನೆ ನಮಗೆ ರಕ್ಷಣೆ ಕೊಟ್ಟಿದೆ, ಅದರ ಬಗ್ಗೆ ಸಂತೋಷದಿಂದಿರೋಣ, ಧೈರ್ಯದಿಂದಿರೋಣ. ನಾಲ್ಕನೇದಾಗಿ ಈ ನರಕದ ಯಾತನೆಗೆ ನನ್ನ ಸ್ನೇಹಿತರು, ನನ್ನ ಪ್ರೀತಿಸುವ ಜನರು ಯಾರು ಹೋಗದಂತೆ ಪ್ರತಿದಿನ ಪ್ರಾರ್ಥಿಸೋಣ, ನಾವು ಪ್ರಯಾಸ ಪಡೋಣ. ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ.
ರೊಟ್ಟಿಗೋಸ್ಕರ ಪ್ರಾರ್ಥಿಸೋಣ. ಅಪ್ಪ ಸ್ವಾಮಿ, ಒಂದು ಸಮಯದಲ್ಲಿ ನಿಮ್ಮ ಒಂದು ಶರೀರಕ್ಕೆ ಸಾದೃಶ್ಯವಾದ ರೊಟ್ಟಿಗೋಸ್ಕರ ಪ್ರಾರ್ಥಿಸ್ತೇನೆ ತಂದೆ. ಅಪ್ಪ ಸ್ವಾಮಿ, ಆ ಒಂದು ಶರೀರವು ಅನೇಕ ಅಪಾರವಾದ ಯಾತನೆಯನ್ನು ಅನುಭವಿಸಿ ಕ್ರೂಜೆಯ ಮೇಲೆ ಮುರಿಯಲ್ಪಟ್ಟು ನಮ್ಮ ಪಾಪಕ್ಕೆ ಆ ಎಲ್ಲಾ ಒಂದು ಶಿಕ್ಷೆಯನ್ನು ತನ್ನ ದೇಹದ ಮೇಲೆ ಯೇಸು ಕ್ರಿಸ್ತನು ಹೊತ್ತುಕೊಂಡಿದ್ದಕ್ಕೆ ಆತನ ಪ್ರೀತಿಗೋಸ್ಕರ ಸ್ತೋತ್ರ ತಂದೆ. ಆ ಒಂದು ಯಾತನೆಯು ಬರೀ ಒಂದು ಕಥೆಯಾಗಿ ಉಳಿಯದೆ, ಅದು ಒಂದು ಬರೀ ಒಂದು ನೆನಪಾಗಿರದೆ, ಅದನ್ನು ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಯೋಗ್ಯ ಜೀವನವನ್ನು ಜೀವಿಸೋದಕ್ಕೆ ಸಹಾಯ ಮಾಡಿರಿ ತಂದೆ. ಅಪ್ಪ ಸ್ವಾಮಿ, ಬೇರೆಯವರು ಯಾತನೆಯಲ್ಲಿ ನೋಡುವಾಗ ನಾವು ಯಾತನೆಯಲ್ಲಿ ಇರುವಾಗಲೂ ಸಹ ತಂದೆ, ನಾವು ಕ್ರಿಸ್ತನು ನಮ್ಮನ್ನು ಯಾವ ರೀತಿ ಪ್ರೀತಿಸಿದ್ರೋ ಆ ರೀತಿಯಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಈ ಒಂದು ಸಮಯದಲ್ಲಿ ದ್ರಾಕ್ಷ ರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ನಿಮ್ಮ ರಕ್ತಕ್ಕೆ ಸಾದೃಶ್ಯವಾದ ದ್ರಾಕ್ಷ ರಸನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆ. ಅಪ್ಪ ಸ್ವಾಮಿ, ನೀವು ನಮ್ಮ ಒಂದು ಅಸಹ್ಯವಾದ ಪಾಪಗಳನ್ನು ಅದನ್ನು ತೊಳೆಯುವುದಕ್ಕೋಸ್ಕರ ನಿಮ್ಮ ರಕ್ತವನ್ನು ಸುರಿಸಿದ್ದೀರಾ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಆ ಒಂದು ಪಾಪಗಳು ತೊಳೆಯಲ್ಪಟ್ಟದ ಕಾರಣದಿಂದ ಈ ದಿನ ನಾವು ನರಕ ಯಾತನೆಯನ್ನು ತಪ್ಪಿಸಿಕೊಂಡು ಪರಲೋಕಕ್ಕೆ ಹೋಗುವ ಮಹಾಭಾಗ್ಯವು ಸಿಕ್ಕಿದೆ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಈ ಭಾಗ್ಯವು ನಮಗೆ ಮಾತ್ರ ಉಳಿಯದೆ ತಂದೆ, ನಾವು ಪ್ರೀತಿಸುವ ನಮ್ಮ ತಂದೆ ತಾಯಿ, ನಮ್ಮ ಮನೆಯವರು, ನಮ್ಮ ಸಹೋದರ ಸಹೋದರಿಯವರು, ಅವರ ಕುಟುಂಬದವರು, ಅವರ ಮಕ್ಕಳು, ನಮ್ಮ ಬಂಧುಗಳು, ನಮ್ಮ ಸ್ನೇಹಿತರು, ನಮ್ಮ ನೆರೆಯವರು, ಎಷ್ಟು ಜನ ನಮಗೆ ಪ್ರೀತಿಯ ಆತ್ಮಿಕರಾಗಿದ್ದಾರೋ ಅವ್ರನ್ನೆಲ್ಲರಿಗೋಸ್ಕರ ನಾವು ಯಾವ ರೀತಿಯಾದ್ರೂ ಅವರ ನರಕದ ಯಾತನೆಯಿಂದ ತಪ್ಪಿಸಬೇಕಂತ ಒಂದು ದೃಢವಾದ ನಿರ್ಧಾರ ಮಾಡೋದಕ್ಕೆ ಸಹಾಯ ಮಾಡಿರಿ ತಂದೆ. ಅಪ್ಪ ಸ್ವಾಮಿ, ಅವರಿಗೆ ವೈಯಕ್ತಿಕವಾಗಿ ಹೋಗಿ ಹೇಳೋದಕ್ಕೆ ಆಗದಿದ್ದರೆ ಅಥವಾ ಅವರು ಸಿದ್ಧವಾಗಿಲ್ಲದಿದ್ದರೆ ಕನಿಷ್ಠ ಪಕ್ಷ ಪ್ರತಿದಿನ ಅವರಿಗೆ ನಿಮ್ಮ ಹಾಗೆ ಅವ್ರಿಗೋಸ್ಕರ ನಾವು ಪ್ರಾರ್ಥಿಸುವಂತೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಗೆ ಸಹಾಯ ಮಾಡಿರಿ. ಕ್ರಿಸ್ತನೇ, ನಿಮ್ಮ ರಕ್ತವನ್ನು ಸುರಿಸಿ ನಮಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದಕ್ಕೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ನಾನು ನಿನ್ನವ ಪ್ರಿಯ ಕರ್ತನೇ, ನಿನ್ನ ವಾಕ್ಯ ನಂಬಿದೆ. ಇನ್ನು ಕೇವಲ ನಿನ್ನ ನ್ಯಾಯಕ್ಕೆ ಸೇರೋದೆನ್ನ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ಕ್ರೂಜೆ ಕಾಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ತೀವಿದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆಂದನು. ದಯ ಪಾಲಿಸು ದೃಢ ನಿಶ್ಚಯ, ನಿನ್ನ ಚಿತ್ತ ನನ್ನದು. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ಕ್ರೂಜಿ ಕಾಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೇ, ನಿನ್ನ ತೀವಿದೆಗೆ. ನಾನು ಹೊರಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ, ನಿನ್ನ ಸಂಗಡ ಇರುವಗಳಿಗೆ ಎಂತ ಮೂಲ್ಯ
ತಿರ್ಗಾ ನಿಮ್ಮೆಲ್ಲರೂ ನೋಡೋಕ್ಕೆ ಬಹಳ ಸಂತೋಷ ಪಡ್ತೀನಿ ಸಹೋದರ ಸಹೋದರರೇ. ಈ ಸಮಯದಲ್ಲಿ ವಿಲ್ಸನ್ ಬ್ರದರ್ ಮೂಲಕ ನಮಗೆ ದೇವರು ಅದ್ಭುತವಾದ ರೀತಿಯಲ್ಲಿ ಸಂದೇಶವನ್ನು ಹೇಳ್ಕೊಟ್ಟಿದ್ದಾರೆ. ದೇವರಿಗೆ ಬಹಳ ಕೃತಜ್ಞತೆಗಳನ್ನ ಏನನ್ನ ನಾವು ಕಲ್ತ್ಕೊಂಡಿದ್ದೀವಿ, ದಯವಿಟ್ಟು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನಾವು ಪ್ರಕಟಣೆಗಳಿರುತ್ತೆ. ನಾವು ಬರೋ ಭಾನುವಾರ ಇದೇ ರೀತಿಯಲ್ಲಿ ನಮಗೆ ಕನ್ನಡ ಆನ್ಲೈನ್ ಸರ್ವಿಸ್ ಇರುತ್ತೆ, ಮತ್ತು ಇಂಗ್ಲಿಷ್ ಮತ್ತು ತಮಿಳಿನಲ್ಲಿ ಕೂಡ ಇರುತ್ತೆ. ಝೂಮ್ ಮೀಟಿಂಗ್ ಇರುತ್ತೆ, ದಯವಿಟ್ಟು ಅಟೆಂಡ್ ಆಗಿ. ಅದಷ್ಟೇ ಅಲ್ಲ, ನಮಗೆ ಯಾರೆಲ್ಲ ತಿಂಗಳ ಕಾಣಿಕೆಯನ್ನು ಕೊಟ್ಟಿಲ್ಲ, ದಯವಿಟ್ಟು ತಿಂಗಳ ಕಾಣಿಕೆಯನ್ನು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು KKC ಬಂದ್ಬಿಟ್ಟು ಇವತ್ತು 12:00 ಮಧ್ಯಾಹ್ನ 12:00 ಇರುತ್ತೆ, ದಯವಿಟ್ಟು ಅಟೆಂಡ್ ಆಗಿ. ಇವತ್ತು ಸಾಯಂಕಾಲ ಗೋಲ್ಡನ್ ಸ್ಟಾರ್ ಮೀಟಿಂಗ್ 6:00 ಇರುತ್ತದೆ ಮತ್ತು ಆಗಸ್ಟ್ 29ನೇ ತಾರೀಕು ಎಲ್ಲ ನಾಯಕರಿಗೆ ಮಧ್ಯಾಹ್ನ 4 ಗಂಟೆಗೆ ಮೀಟಿಂಗ್ ಇರುತ್ತದೆ ಆನ್ಲೈನ್ ಮೂಲಕ. ಥ್ಯಾಂಕ್ ಯು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೀನಿ. ಈ ದಿನ ಪಡೆದಿದ್ದಾಗಿ ಸ್ತೋತ್ರ, ವಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಅಪಾರದ ಪ್ರೀತಿ ನಮ್ಮನ್ನು ಇಟ್ಟಿದ್ದಾಗಿ ಸ್ತೋತ್ರ. ದೇವರೇ, ನಿಮ್ಮ ವಾಕ್ಯಗಳ ಮೂಲಕ ನಮ್ಮನ್ನು ಉತ್ತೇಜನ ಪಡೆದಿದ್ದಾಗಿ ಸ್ತೋತ್ರ. ನಾವು ಏನೆಲ್ಲ ಕಲ್ತ್ಕೊಂಡಿದ್ದೀವಿ ವಾಕ್ಯಗಳನ್ನ, ಯಾರೆಲ್ಲ ಇದನ್ನು ನೋಡಿ ದೇವರೇ ನಿಮ್ಮ ವಾಕ್ಯಗಳನ್ನು ಕಲ್ತ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಆಶೀರ್ವಾದ ಮಾಡಿ ಬಲಪಡಿಸಿ, ಅವರು ನಿಮಗೆ ವಿಶ್ವಾಸವುಳ್ಳವರಾಗಿ, ನಿಮಗೆ ನಾವೆಲ್ಲರೂ ವಿಶ್ವಾಸವುಳ್ಳವರಾಗಿ ನಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಪ್ರಾರ್ಥಿಸ್ತೀನಿ. ಬರುವಂಥ ಕಷ್ಟ ನಷ್ಟಗಳಲ್ಲಿ ದೇವರು ಎಲ್ಲವನ್ನು ಎದುರಿಸಿ ನಿಮಗೆ ಮಹಿಮೆ ಆಗುವ ರೀತಿಯಲ್ಲಿ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸುವಂತೆ ಕೇಳಿಕೊಂಡು ಈ ಪ್ರಾರ್ಥನೆ ನಿಮ್ಮ ಒಬ್ಬನ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್.